ಕಿಯ ದೇವರು ನನ್ನ ಪಕ್ಕದಲ್ಲಿ ಕುಳಿತಿದ್ದಾನೆ. ಅವನು ಸಹ ನಿಮ್ಮ ಪ್ರಯೋಜನಕ್ಕಾಗಿ ಏನು ಮಾಡುತ್ತಾನೋ ಅದನ್ನು ಮಾಡುತ್ತಾನೆ. ದೇವತೆಯಾದ ಅಗ್ನಿ ಮುಂದೆ ಬಂದು ಹೇಳಿದಳು, ಸ್ವಾಮಿಗಳೇ, ಶ್ರಾದ್ದವು ಬಂದಾಗ ನಮಗೆ ಮಾಡಿದ ಅರ್ಪಣೆಗಳನ್ನು ನಾವು ಒಟ್ಟಿಗೆ ತಿನ್ನುತ್ತೇವೆ. ನೀವು ಆ ಅರ್ಪಣೆಗಳನ್ನು ನನ್ನೊಂದಿಗೆ ತಿಂದರೆ ನೀವು ಅವುಗಳನ್ನು ಸುಲಭವಾಗಿ ಜೀರ್ಣಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತೀರಿ ಎಂಬುದರಲ್ಲಿ ಸಂದೇಹವಿಲ್ಲ. ಅಗ್ನಿಯು ಹೇಳಿದ ಮಾತುಗಳಿಂದ ಪಿತೃಗಳ ಹೃದಯಗಳು ಸಂತೋಷದಿಂದ ತುಂಬಿದವು ಮತ್ತು ಅವರ ತೊಂದರೆಗಳು ಶೀಘ್ರದಲ್ಲೇ ಕೊನೆಗೊಳ್ಳುತ್ತವೆ ಎಂದು ಅವರಿಗೆ ತಿಳಿದಿತ್ತು. ಆ ದಿನದಿಂದ ಶ್ರಾದ್ದ ಅರ್ಪಣೆಗಳ ಒಂದು ಭಾಗವನ್ನು ಮೊದಲು ಅಗ್ನಿ ದೇವರಿಗೆ ಅರ್ಪಿಸುವುದು ರೂಢಿಯಾಯಿತು. ಪಿತೃಗಳು ಆಹಾರವನ್ನು ಸುಲಭವಾಗಿ ಜೀರ್ಣಿಸಿಕೊಳ್ಳುವಂತೆ ಮಾಡಲು ಮತ್ತು ಅತಿಯಾಗಿ ತಿನ್ನುವುದರಿಂದ ಅವರಿಗೆ ಯಾವುದೇ ಹಾನಿಯಾಗದಂತೆ ನೋಡಿಕೊಳ್ಳಲು ಇದನ್ನು ಮಾಡಲಾಗುತ್ತಿತ್ತು. ಭೀಷ್ಮನು ಶ್ರಾದ್ದ ಆಚರಣೆಯ ಸೂಕ್ಷ್ಮತೆಗಳನ್ನು ವಿವರಿಸುವುದನ್ನು ಮುಂದುವರೆಸಿದನು. ಅದರ ರಹಸ್ಯಗಳು ಮತ್ತು ನಿಯಮಗಳನ್ನು ಬಹಿರಂಗಪಡಿಸಿದನು. ಅವನು ಮಾತನಾಡುತ್ತಿರುವಾಗ ಕುರುವಂಶದ ರಾಜಕುಮಾರನು ತನ್ನ ಮುಂದೆ ಪ್ರಕಟವಾಗುತ್ತಿದ್ದ ಪ್ರಾಚೀನ ಸಂಪ್ರದಾಯಗಳನ್ನು ಗಮನವಿಟ್ಟು ಆಲಿಸಿದನು. ಅವನ ಮನಸ್ಸು ಆಶ್ಚರ್ಯದಿಂದ ತುಂಬಿತ್ತು. ಇದು ಶ್ರಾದ್ದಕ್ಕೆ ಸಂಬಂಧಿಸಿದ ಉನ್ನತ ಆಚರಣೆಯಾಗಿದೆ ಎಂದು ಭೀಷ್ಮನು ಹೇಳಿದನು. ಭೂಮಿಯ ಮೇಲೆ ನಡೆಯುವ ಶ್ರಾದ್ದಗಳ ಮೂಲಕ ಒಬ್ಬರ ಸ್ವಂತ ಕುಟುಂಬದ ಮೃತ ಸದಸ್ಯರು ದುಃಖದ ಸ್ಥಿತಿಯಿಂದ ಮುಕ್ತರಾಗುತ್ತಾರೆ. ಪಿತಾಮಹ ಬ್ರಾಹ್ಮಣ ಮತ್ತು ಋಷಿ ಕಶ್ಯಪರಂತಹ ಯೋಗದ ಶ್ರೇಷ್ಠ ಗುರುಗಳನ್ನೂ ಸಹ ಪಿತೃಗಳಲ್ಲಿ ಪರಿಗಣಿಸಲಾಗುತ್ತಿತ್ತು ಎಂದು ಉಲ್ಲೇಖಿಸುವ ಮೂಲಕ ಭೀಷ್ಮನು ತನ್ನ ಪ್ರವಚನವನ್ನು ಮುಕ್ತಾಯಗೊಳಿಸಿದನು. ಆತ ನಿಯಮಿತವಾಗಿ ಶ್ರಾದ್ದಗಳನ್ನು ಮಾಡುವ ಮಹತ್ವದ ಬಗ್ಗೆ ಮಾತನಾಡಿದರು. ವಿಶೇಷವಾಗಿ ಉಪವಾಸದ ದಿನದಂದು ರಾಜ್ಯದ ಪವಿತ್ರ ಸಭಾಂಗಣಗಳಲ್ಲಿ ರಾಜ ಯುಧಿಷ್ಠಿರನು ತನ್ನ ಪೂಜ್ಯ ಮೊಮ್ಮಗನಾದ ಭೀಷ್ಮನ ಮಾರ್ಗದರ್ಶನವನ್ನು ಕೇಳಿದನು. ಕುತೂಹಲಭರಿತ ಮನಸ್ಸು ಮತ್ತು ಆಧ್ಯಾತ್ಮಿಕ ಕರ್ತವ್ಯದ ಜಟಿಲತೆಗಳನ್ನು ಅರ್ಥಮಾಡಿಕೊಳ್ಳುವ ಬಯಕೆಯಿಂದ ಆತ ಆಳವಾದ ಸಂಭಾಷಣೆಯನ್ನು ಹುಟ್ಟುಹಾಕುವ ಪ್ರಶ್ನೆಯನ್ನು ಕೇಳಿದನು. ಯುಧಿಷ್ಠಿರನು, ಅಜ್ಜಿ ಬ್ರಾಹ್ಮಣರು ಮತ್ತೊಬ್ಬ ಬ್ರಾಹ್ಮಣನ ಆಹ್ವಾನದ ಮೇರೆಗೆ ವ್ರತವನ್ನು ಮಾಡಿದರೆ ಅವರು ತಮ್ಮ ವ್ರತವನ್ನು ಉಲ್ಲಂಘಿಸುತ್ತಾರೆಯೇ? ಅವರು ಅಂತಹ ಆಮಂತ್ರಣಗಳನ್ನು ನಿರಾಕರಿಸಬೇಕೇ ಅಥವಾ ಇತರರು ಮಾಡುವ ನೈವೇದ್ಯಗಳಲ್ಲಿ ಪಾಲ್ಗೊಳ್ಳಲು ಅನುಮತಿ ಇದೆಯೇ ಎಂದು ಕೇಳಿದನು. ಆಧ್ಯಾತ್ಮಿಕ ಅಭ್ಯಾಸದ ಸೂಕ್ಷ್ಮ ವ್ಯತ್ಯಾಸಗಳನ್ನು ವಿವರಿಸಲು ಪ್ರಾರಂಭಿಸಿದಾಗ ಭೀಷ್ಮನ ಬುದ್ಧಿವಂತ ಕಣ್ಣುಗಳು ಮಿನುಗಿದವು. ವೇದಗಳಿಂದ ನೇಮಿಸಲ್ಪಡದ ಪ್ರತಿಜ್ಞೆಗಳನ್ನು ಪಾಲಿಸುವವರು ಇನ್ನೊಬ್ಬರ ಕೋರಿಕೆ ಮೇರೆಗೆ ತಿನ್ನಬಹುದು ಎಂದು ಅವರು ಹೇಳಿದರು. ಆದಾಗ್ಯೂ ಪವಿತ್ರ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾದ ಪ್ರತಿಜ್ಞೆಗಳನ್ನು ಅನುಸರಿಸುವವರಿಗೆ ಇತರರು ಮಾಡಿದ ಅರ್ಪಣೆಗಳನ್ನು ತಿನ್ನುವುದು ಅವರ ಪ್ರತಿಜ್ಞೆಯ ಉಲ್ಲಂಘನೆ ಎಂದು ಪರಿಗಣಿಸಲಾಗುತ್ತದೆ. ಯುಧಿಷ್ಠಿರನ ಕುತೂಹಲವು ಕೆರಳಿತು ಮತ್ತು ಆತ ತನ್ನ ವಿಚಾರಣೆಯನ್ನು ಮುಂದುವರೆಸಿದನು. ಉಪವಾಸವು ಪ್ರಾಯಶ್ಚಿತ್ತದ ಒಂದು ರೂಪವೆಂದು ಕೆಲವರು ಹೇಳುತ್ತಾರೆ ಎಂದು ಆತ ಹೇಳಿದನು. ಇದು ನಿಜವೇ ಅಥವಾ ಅಲ್ಲವೇ? ಭೀಷ್ಮನು ಮುಗುಳ್ನಗುತ್ತಾ, ಆತನ ಅಭಿವ್ಯಕ್ತಿ ಸೌಮ್ಯವಾದರೂ ದೃಢವಾಗಿತ್ತು. ಜನರು ಆಗಾಗ್ಗೆ ನಿಯಮಿತ ಉಪವಾಸವನ್ನು ನಿಜವಾದ ತಪಸ್ಸು ಎಂದು ತಪ್ಪಾಗಿ ಭಾವಿಸುತ್ತಾರೆ. ವಾಸ್ತವದಲ್ಲಿ ತಮ್ಮ ದೇಹವನ್ನು ಕೊಂಡಾಡುವ ವ್ಯಕ್ತಿಯನ್ನು ತಪಸ್ವಿ ಅಥವಾ ಕರ್ತವ್ಯವನ್ನು ತಿಳಿದಿರುವ ವ್ಯಕ್ತಿಯೆಂದು ಪರಿಗಣಿಸಲಾಗುವುದಿಲ್ಲ. ನಿಜವಾದ ತ್ಯಾಗವು ಕೇವಲ ದೈಹಿಕ ಸಂಯಮವಲ್ಲ, ಸ್ವಯಂ ನಿರಾಕರಣೆಯಲ್ಲಿದೆ. ಬ್ರಾಹ್ಮಣನು ಯಾವಾಗಲೂ ಸತ್ಯದ ಅನ್ವೇಷಕನಾಗಿರಬೇಕು. ಆಹಾರ ಮತ್ತು ಮಾತಿನ ತ್ಯಜಿಸುವಿಕೆಯನ್ನು ಅಭ್ಯಾಸ ಮಾಡಬೇಕು ಮತ್ತು ವೇದಗಳ ಅಧ್ಯಯನಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಬೇಕು. ಭೀಷ್ಮನು ಯುಧಿಷ್ಠಿರನಿಗೆ ಆಧ್ಯಾತ್ಮಿಕ ಕರ್ತವ್ಯದ ಸಂಕೀರ್ಣತೆಗಳ ಮೂಲಕ ಮಾರ್ಗದರ್ಶನ ನೀಡುವುದನ್ನು ಮುಂದುವರೆಸಿದಾಗ ಅವನು ನಿಜವಾದ ತಪಸ್ಸಿನ ರಹಸ್ಯಗಳನ್ನು ಬಹಿರಂಗಪಡಿಸಿದನು. ಬೆಳಿಗ್ಗೆ ಮತ್ತು ಸಂಜೆ ಮಾತ್ರ ತಿನ್ನುವವನು ಊಟದ ನಡುವೆ ಎಲ್ಲ ಆಹಾರದಿಂದ ದೂರವಿರುವುದು ಎಂದು ಹೇಳಲಾಗುತ್ತದೆ
ಎಂದು ಅವರು ವಿವರಿಸಿದರು. ತನ್ನ ವಿವಾಹಿತ ಹೆಂಡತಿಯೊಂದಿಗೆ ಏಕಾಂಗಿಯಾಗಿ ಸಭೆ ನಡೆಸುವವನು ನಿಗದಿಪಡಿಸಿದ ಸಮಯದಲ್ಲಿ ಬ್ರಹ್ಮಚರ್ಯದ ಪ್ರತಿಜ್ಞೆಯನ್ನು ಆಚರಿಸುತ್ತಾನೆ. ಭೀಷ್ಮನು ನಿಜವಾದ ಭಕ್ತಿಯ ಮಾರ್ಗವನ್ನು ಪ್ರಕಟಿಸಿದಂತೆ ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ಉಡುಗೊರೆಗಳನ್ನು ನೀಡುವ ಮೂಲಕ ಒಬ್ಬರು ಮಾತಿನಲ್ಲಿ ಸತ್ಯವಂತರಾಗುತ್ತಾರೆ. ವಧೆಯ ಮೂಲಕ ಪಡೆದ ಮಾಂಸದಿಂದ ದೂರವಿರುವುದರಿಂದ ಒಬ್ಬರು ಮಾಂಸದಿಂದ ದೂರವಿರುತ್ತಾರೆ. ಉದಾರವಾಗಿ ನೀಡುವ ಮೂಲಕ ಒಬ್ಬನು ಎಲ್ಲಾ ಪಾಪಗಳಿಂದ ಶುದ್ಧನಾಗುತ್ತಾನೆ ಮತ್ತು ಹಗಲಿನಲ್ಲಿ ಎಚ್ಚರವಾಗಿರುವುದರಿಂದ ಒಬ್ಬನು ಯಾವಾಗಲೂ ಜಾಗೃತನಾಗಿದ್ದಾನೆ ಎಂದು ಪರಿಗಣಿಸಲಾಗುತ್ತದೆ. ಅವರ ಸಂಭಾಷಣೆ ಆಳವಾಗುತ್ತಿದ್ದಂತೆ ಭೀಷ್ಮನು ಯುಧಿಷ್ಠಿರನೊಂದಿಗೆ ಪ್ರಾಚೀನ ಕಾಲದ ಒಂದು ಕಥೆಯನ್ನು ಹಂಚಿಕೊಂಡನು. ಆಗ 7 ಮಹಾನುಷಿಗಳು ತೀವ್ರ ಅಗತ್ಯವಿರುವ ಬ್ರಾಹ್ಮಣ ಕುಟುಂಬದ ಮೇಲೆ ಬಂದಿದ್ದರು. ಹಸಿವಿನಿಂದ ಬಳಲುತ್ತಿದ್ದ ಋಷಿಗಳು ರಾಜನ ಮೃತ ಮಗನಾದ ಶೈವನನ್ನು ಆಹಾರವಾಗಿ ಬೇಯಿಸಲು ಒತ್ತಾಯಿಸಲಾಯಿತು. ಭೀಷ್ಮನು ಹೇಳಿದನು, ಅಹಿಂಸೆಯು ಕೇವಲ ಹಿಂಸೆಯ ಅನುಪಸ್ಥಿತಿ ಮಾತ್ರವಲ್ಲ, ಸಹಾನುಭೂತಿ ಮತ್ತು ಸ್ವಯಂ ನಿಯಂತ್ರಣದ ಉಪಸ್ಥಿತಿಯೂ ಆಗಿದೆ. ಒಬ್ಬ ರಾಜನಿಂದ ಉಡುಗೊರೆಗಳನ್ನು ಸ್ವೀಕರಿಸಿದಾಗ ಅದು ಮೊದಲಿಗೆ ಸಿಹಿಯಾಗಿರಬಹುದು. ಇದು ಪವಿತ್ರ ನೀರಿನ ದಡದಲ್ಲಿರುವ ಇತರ ದಿನಗಳಂತೆಯೇ ಒಂದು ದಿನವಾಗಿತ್ತು. ಋಷಿಗಳು, ಪೂಜ್ಯ ಋಷಿಗಳು ಮತ್ತು ಋಷಿಗಳು ಪವಿತ್ರ ನೀರಿನಲ್ಲಿ ಶುದ್ಧೀಕರಣದ ಮೂಲಕ ತಮ್ಮ ಪಾಪಗಳಿಂದ ತಮ್ಮನ್ನು ಶುದ್ಧೀಕರಿಸಿಕೊಳ್ಳಲು ದೂರದಿಂದ ಒಟ್ಟುಗೂಡಿದ್ದರು. ಅವರಲ್ಲಿ ಸಕ್ರ ಅಂಗಿರರು, ಕವಿ ಅಗಸ್ತ್ಯ, ನಾರದ ಪರ್ವತ, ಭೃಗು, ವಸಿಷ್ಠ, ಕಶ್ಯಪ, ಗೌತಮ, ವಿಶ್ವಾಮಿತ್ರ, ಜಮದಗ್ನಿ, ಗಾಲವ, ಅಷ್ಟಕ, ಭಾರದ್ವಾಜ, ಅರುಂಧತಿ, ವಾಲಕಿಲಿರು, ಶಿವ, ದಿಲೀಪ, ನಹುಷ, ಅಂಬರೀಷ, ಯಯಾತಿ, ದುಂದುಮಾರ ಮತ್ತು ಪುರು ಸೇರಿದಂತೆ ಅವರ ಕಾಲದ ಕೆಲವು ಪ್ರಸಿದ್ಧ ಮತ್ತು ಶಕ್ತಿಶಾಲಿ ಋಷಿಗಳು ಸೇರಿದ್ದರು. ಅವರು ನೀರಿನಲ್ಲಿ ಸ್ನಾನ ಮಾಡುವಾಗ ಮಹಾನ್ ಬುದ್ಧಿವಂತಿಕೆ ಮತ್ತು ಶಕ್ತಿಯ ಋಷಿ ಅಗಸ್ತ್ಯನು ಯಾರೋ ಒಬ್ಬರು ತಾನು ಹೊರತೆಗೆದ ಕಮಲದ ಕಾಂಡಗಳನ್ನು ತೆಗೆದುಕೊಂಡು ದಡದಲ್ಲಿ ಠೇವಣಿ ಇಟ್ಟಿದ್ದನ್ನು ಗಮನಿಸಿದನು. ಅವನು ಲರುವಲ್ಲ ಮತ್ತು ಅವನ ಅನುಮಾನಗಳು ತಕ್ಷಣವೇ ಹುಟ್ಟಿಕೊಂಡವು. ನನ್ನ ಕಾಂಡಗಳನ್ನು ಯಾರು ತೆರೆದುಕೊಂಡಿದ್ದಾರೆ? ಅವನು ಗುಡುಗಿದನು. ಅವನ ಧ್ವನಿಯು ನೀರಿನ ಉದ್ದಕ್ಕೂ ಪ್ರತಿಧ್ವನಿಸಿತ್ತು. ಅಗಸ್ತ್ಯನ ಮಾತುಗಳಿಂದ ಇತರ ಋಷಿಗಳು ಆಘಾತಕ್ಕೊಳಗಾದರು ಮತ್ತು ಅವರು ಯಾವುದೇ ತಪ್ಪು ಮಾಡಿದಲ್ಲಿ ತಮ್ಮ ಹೆಸರುಗಳನ್ನು ತೆರವುಗೊಳಿಸಬೇಕು ಎಂದು ಅವರಿಗೆ ತಿಳಿದಿತ್ತು. ಅವರು ಅವನ ಸುತ್ತಲೂ ಒಟ್ಟುಗೂಡಿ ನ್ಯಾಯ ಮತ್ತು ಸತ್ಯವನ್ನು ಎತ್ತಿ ಹಿಡಿಯುವುದಾಗಿ ಪ್ರತಿಜ್ಞೆ ಮಾಡಿದರು. ಒಬ್ಬರಿಗೊಬ್ಬರು ಅಗಸ್ತ್ಯನ ಕಾಂಡಗಳನ್ನು ಯಾರಾದರೂ ನಿಜವಾಗಿಯೂ ಕದ್ದಿದ್ದರೆ ನಿರ್ದಿಷ್ಟ ಕ್ರಮ ಕೈಗೊಳ್ಳುವುದಾಗಿ ಪ್ರತಿಜ್ಞೆ ಮಾಡಿದರು. ಭೃಗು ಖಂಡಿಸಿದಾಗ ಕಳ್ಳನನ್ನು ಖಂಡಿಸಲಾಗುವುದು, ದಾಳಿ ಮಾಡಿದಾಗ ಹೊಡೆಯಲಾಗುತ್ತದೆ ಮತ್ತು ಯಜ್ಞದಲ್ಲಿ ವಧಿಸಲಾದ ಪ್ರಾಣಿಗಳ ಬೆನ್ನೆಲುಬಿಗೆ ಜೋಡಿಸಲಾದ ಮಾಂಸವನ್ನು ತಿನ್ನುತ್ತದೆ ಎಂದು ಘೋಷಿಸಿದನು. ವಸಿಷ್ಠನು ಕಳ್ಳನು ತನ್ನ ವೈದಿಕ ಅಧ್ಯಯನವನ್ನು ನಿರ್ಲಕ್ಷಿಸುತ್ತಾನೆ, ಕುದುರೆ ಬೇಟೆಗಾರರನ್ನು ಬಿಡುತ್ತಾನೆ ಮತ್ತು ನಗರ ಅಥವಾ ಪಟ್ಟಣದಲ್ಲಿ ಭಿಕ್ಷುಕನಂತೆ ಬದುಕುತ್ತಾನೆ ಎಂದು ಭರವಸೆ ನೀಡಿದನು. ಕಳ್ಳನು ಎಲ್ಲೆಡೆ ಎಲ್ಲವನ್ನೂ ಮಾರಾಟ ಮಾಡುತ್ತಾನೆ, ಠೇವಣಿಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಾನೆ ಮತ್ತು ಸುಳ್ಳು ಪುರಾವೆಗಳನ್ನು ನೀಡುತ್ತಾನೆ ಎಂದು ಕಶ್ಯಪನು ಪ್ರತಿಜ್ಞೆ ಮಾಡಿದನು. ಎಲ್ಲಾ ಜೀವಿಗಳನ್ನು ಸಮಾನವಾಗಿ ನೋಡದ ತಿಳುವಳಿಕೆಯನ್ನು ಪ್ರದರ್ಶಿಸುವ ಮತ್ತು ಯಾವಾಗಲೂ ಬಯಕೆ ಮತ್ತು ಕೋಪಕ್ಕೆ ಶರಣಾಗುವ ಕಳ್ಳನು ಹೆಮ್ಮೆಯಿಂದ ಬದುಕುತ್ತಾನೆ ಎಂದು ಗೌತಮನು ಘೋಷಿಸಿದನು. ಕಳ್ಳನು ಅಶುದ್ಧನಾಗಿರುತ್ತಾನೆ ಎಂದು ಅಂಗಿರನು ಶಪಿಸಿದನು. ಬ್ರಾಹ್ಮಣ ಹತ್ಯೆಯ ತಪ್ಪಿತಸ್ಥನಾಗಿದ್ದನು. ಆ ಕಳ್ಳನು ತನ್ನ ಸ್ನೇಹಿತರಿಗೆ ಕೃತಜ್ಞತೆ ತೋರಿಸುವುದಿಲ್ಲ, ಶೂದ್ರ ಮಹಿಳೆಗೆ ಜನ್ಮ ನೀಡುತ್ತಾನೆ ಮತ್ತು ಇತರರೊಂದಿಗೆ ಹಂಚಿಕೊಳ್ಳದೆ ಮನೆಗೆ ಬರುವ ಯಾವುದೇ ಒಳ್ಳೆಯ ಆಹಾರವನ್ನು ಒಬ್ಬನೇ ತಿನ್ನುತ್ತಾನೆ
ಎಂದು ದುಂದುಮಾರನು ಪ್ರತಿಜ್ಞೆ ಮಾಡಿದನು. ಹಳ್ಳಿಯಲ್ಲಿ ವಾಸಿಸುವ ಬ್ರಾಹ್ಮಣನಿಗೆ ಮೀಸಲಾಗಿರುವ ದುಃಖ ಮತ್ತು ಅಪಕೀರ್ತಿ ಪ್ರದೇಶಗಳಿಗೆ ಕಳ್ಳನು ಇಳಿಯುತ್ತಾನೆ ಎಂದು ದಿಲೀಪನು ಘೋಷಿಸಿದನು. ಅವನು ಕೇವಲ ಒಂದು ಬಾವಿಯನ್ನು ಹೊಂದಿದ್ದನು ಮತ್ತು ಶೂದ್ರ ಮಹಿಳೆಯೊಂದಿಗೆ ಲೈಂಗಿಕ ಸಂಬಂಧ ಹೊಂದಿದ್ದನು. ಕಳ್ಳನು ವೈದ್ಯರ ಉದ್ಯೋಗವನ್ನು ಅಳವಡಿಸಿಕೊಳ್ಳುತ್ತಾನೆ, ತನ್ನ ಹೆಂಡತಿಯ ಗಳಿಕೆಯಿಂದ ಬೆಂಬಲಿಸುತ್ತಾನೆ ಮತ್ತು ತನ್ನ ಮಾವನಿಂದ ಜೀವನೋಪಾಯವನ್ನು ಪಡೆಯುತ್ತಾನೆ ಎಂದು ಪ್ರತಿಜ್ಞೆ ಮಾಡಿದನು. ಪ್ರತಿಜ್ಞೆಗಳು ಮುಂದುವರೆದವು. ಪ್ರತಿಯೊಬ್ಬ ಋಷಿಯೂ ಅಜ್ಞಾತ ಕಳ್ಳನ ಮೇಲೆ ತಮ್ಮ ಶಾಪವನ್ನು ಸೇರಿಸಿದನು. ಕಳ್ಳನು ಪ್ರಾಣಿಗಳ ಮಾಂಸವನ್ನು ತಿನ್ನುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದನು. ಪವಿತ್ರ ಪದ್ಧತಿಗಳು ಮತ್ತು ಸಂಪ್ರದಾಯಗಳ ಬಗ್ಗೆ ಗಂಭೀರವಾದ ಚರ್ಚೆಯ ಮಧ್ಯೆ ಬುದ್ಧಿವಂತ ರಾಜ ಯುಧಿಷ್ಠಿರನು ಪೂಜ್ಯ ಹಿರಿಯನಾದ ಭೀಷ್ಮನಿಗೆ ಒಂದು ಕುತೂಹಲಕಾರಿ ಪ್ರಶ್ನೆಯನ್ನು ಕೇಳಿದನು. ಓ ಭಾರತದ ಅಪರೂಪದ ಮುಖ್ಯಸ್ಥನೇ, ಅವನು ಕೇಳಿದನು. ನಂತರದ ಸಮಾರಂಭಗಳಲ್ಲಿ ಛತ್ರಿಗಳು ಮತ್ತು ಚಪ್ಪಲಿಗಳನ್ನು ನೀಡುವ ಪದ್ಧತಿಯನ್ನು ಯಾರಿಂದ ಪರಿಚಯಿಸಲಾಯಿತು? ಅದನ್ನು ಏಕೆ ಪರಿಚಯಿಸಲಾಯಿತು ಮತ್ತು ಆ ಉಡುಗೊರೆಗಳನ್ನು ಯಾವ ಉದ್ದೇಶಕ್ಕಾಗಿ ತಯಾರಿಸಲಾಗುತ್ತದೆ? ತನ್ನ ಕಣ್ಣುಗಳಲ್ಲಿ ಒಂದು ಮಿನುಗುವ ನೋಟವನ್ನು ಹೊಂದಿದ್ದ ಭೀಷ್ಮನು ಯುಧಿಷ್ಠಿರನನ್ನು ಹಿಂದಿನ ಯುಗಕ್ಕೆ ಕೊಂಡೊಯ್ಯುವ ಕಥೆಯೊಂದನ್ನು ನೇಗೆ ಮಾಡಲು ಪ್ರಾರಂಭಿಸಿದನು. ಓ ರಾಜಕುಮಾರನೇ, ನಾನು ಧಾರ್ಮಿಕ ವಿಧಿಗಳಲ್ಲಿ ಛತ್ರಿಗಳು ಮತ್ತು ಬೂಟುಗಳನ್ನು ನೀಡುವ ಪದ್ಧತಿಗೆ ಸಂಬಂಧಿಸಿದಂತೆ ನಾನು ಪಠಿಸುವ ವಿವರಗಳನ್ನು ಗಮನದಿಂದ ಆಲಿಸಿ ಎಂದು ಹೇಳಿದನು. ಹೀಗೆ ಭೀಷ್ಮನು ಪ್ರಾಚೀನ ಕಥೆಯ ವಸ್ತ್ರದಂತೆ ತೆರೆದುಕೊಳ್ಳುವ ನಿರೂಪಣೆಯನ್ನು ಪ್ರಾರಂಭಿಸಿದನು. ಹಿಂದಿನ ಕಾಲದಲ್ಲಿ ಭೃಗು ವಂಶದ ಪ್ರಬಲ ಋಷಿಯಾಗಿದ್ದ ಜಮದಗ್ನಿ ತನ್ನ ಬಿಲ್ಲಿನೊಂದಿಗೆ ತನ್ನ ದೈನಂದಿನ ಅಭ್ಯಾಸದಲ್ಲಿ ತೊಡಗಿಸಿಕೊಂಡಿದ್ದನು. ಅವನ ಬಾಣಗಳ ಸದ್ದು ಮತ್ತು ಅವನ ಬಿಲ್ಲಿನ ಸದ್ದುಗಳಿಂದ ಸಂತೋಷಗೊಂಡ ಅವನ ಹೆಂಡತಿ ರೇಣುಕ ಅವನು ಹೊಡೆದ ಬಾಣಗಳನ್ನು ಸಂಗ್ರಹಿಸಿ ಅವನ ಬಳಿಗೆ ಮರಳಿ ತರುತ್ತಿದ್ದಳು. ಒಂದು ಗುರಿಯುತ್ತಿರುವ ದಿನದಂದು ಜ್ಯೇಷ್ಠಮೂಲ ತಿಂಗಳಲ್ಲಿ ಸೂರ್ಯನು ತನ್ನ ಉತ್ತುಂಗದಲ್ಲಿದ್ದಾಗ ಜಮದಗ್ನಿಯ ಹೆಂಡತಿ ರೇಣುಕಾ ತನ್ನ ಪತಿ ಹೊಡೆದ ಬಾಣಗಳನ್ನು ತರಲು ಹೊರಟಳು. ಆದಾಗ್ಯೂ ಅವಳು ಶೀಘ್ರದಲ್ಲೇ ತೀವ್ರವಾದ ಶಾಖದಿಂದ ತನ್ನನ್ನು ತಾನು ಸುಟ್ಟುಕೊಂಡಳು ಮತ್ತು ಮರದ ಕೆಳಗೆ ಆಶ್ರಯ ಪಡೆದಳು. ಆಕೆ ತನ್ನ ಗಂಡನ ಕೋಪಕ್ಕೆ ಹೆದರಿ ಕೇವಲ ಒಂದು ಕ್ಷಣ ವಿಶ್ರಾಂತಿ ಪಡೆದಾಗ ರೇಣುಕಾ ಮತ್ತೊಮ್ಮೆ ಬಾಣಗಳನ್ನು ತೆಗೆದುಕೊಳ್ಳಲು ಹಿಂದಿರುಗಿದಳು. ಆಕೆಯ ಪಾದಗಳು ನೋವಿನಿಂದ ನಡುಗುತ್ತಿದ್ದವು, ಭಯದಿಂದ ನಡುಗುತ್ತಿದ್ದಳು. ಕೋಪದಿಂದ ತುಂಬಿದ ಋಷಿ ಪದೇ ಪದೇ ತನ್ನ ಸುಂದರ ಮುಖದ ಸಂಗಾತಿಯನ್ನು ಉದ್ದೇಶಿಸಿ, ಓ ರೇಣುಕಾ, ನೀನು ಹಿಂದಿರುಗಲು ಏಕೆ ಇಷ್ಟು ತಡವಾಗಿ ಬಂದಿದ್ದೀಯ? ತನ್ನ ಧ್ವನಿಯಲ್ಲಿ ನಡುಗಿದ್ದ ರೇಣುಕಾ ತನ್ನ ವಿಳಂಬದ ಕಾರಣವನ್ನು ವಿವರಿಸಿದಳು. ಓ ತಪಸ್ಸಿನ ಸಂಪತ್ತು ಹೊಂದಿದ್ದ ನೀನು, ನನ್ನ ತಲೆ ಮತ್ತು ಕಾಲುಗಳು ಸೂರ್ಯನ ಕಿರಣಗಳಿಂದ ಸುಟ್ಟು ಹೋಗಿವೆ. ಶಾಖದಿಂದ ಪೀಡಿತರಾಗಿ ನಾನು ಮರದ ನೆರಳಿನಲ್ಲಿ ಮುಳುಗಿದ್ದೇನೆ. ತನ್ನ ಹೆಂಡತಿಯನ್ನು ಈ ರೀತಿ ಪೀಡಿಸಿದ್ದ ಆ ದಿನದ ನಕ್ಷತ್ರವನ್ನು ನಾಶ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದಾಗ ಜಮದಗ್ನಿಯ ಕೋಪವು ತೀವ್ರಗೊಂಡಿತು. ಜಮದಗ್ನಿ ತನ್ನ ಆಕಾಶದ ಬಿಲ್ಲನ್ನು ಎಳೆಯುತ್ತಾ ಮತ್ತು ಅನೇಕ ಬಾಣಗಳನ್ನು ಎತ್ತುತ್ತಾ ಸೂರ್ಯನ ಮುಂದೆ ನಿಂತಾಗ ಸ್ವತಃ ಸೂರ್ಯನು ಅವನ ಮುಂದೆ ಕಾಣಿಸಿಕೊಂಡನು. ಬ್ರಾಹ್ಮಣನ ವೇಷದಲ್ಲಿ ಸೂರ್ಯ ದೇವರು ಜಗದಗ್ನಿಯ ಬಳಿ ಬಂದು, ಸೂರ್ಯನು ನಿನಗೆ ಅಸಮಾಧಾನವನ್ನುಂಟು ಮಾಡಲು ಏನು ಮಾಡಿದ್ದಾನೆ? ಆಕಾಶದ ಮೂಲಕ ಹಾದು ಹೋಗುತ್ತಾ ಅವನು ಭೂಮಿಯಿಂದ ತೇವಾಂಶವನ್ನು ಎಳೆಯುತ್ತಾನೆ ಮತ್ತು ಮಳೆಯ ರೂಪದಲ್ಲಿ ಅದನ್ನು ಮತ್ತೊಮ್ಮೆ ಅವಳ ಮೇಲೆ ಸುರಿಯುತ್ತಾನೆ. ಸೂರ್ಯ ದೇವರು ಮುಂದುವರಿಸಿದನು, ಓ ಪುನರುತ್ಪಾದನೆ, ಇದರ ಮೂಲಕವೇ ಮಾನವರ ಆಹಾರವು ಹುಟ್ಟುತ್ತದೆ. ಅವುಗಳಿಗೆ ಇಷ್ಟವಾಗುವ ಆಹಾರವೇರ. ಭಾರತದ ಪ್ರಾಚೀನ ಭೂಮಿಯಲ್ಲಿ ಇಬ್ಬರು ಪೂಜ್ಯ ವ್ಯಕ್ತಿಗಳ ನಡುವೆ ಒಂದು ಪೌರಾಣಿಕ ಕಥೆಯು ತೆರೆದುಕೊಂಡಿತು. ಜಗದಾಗ್ನಿ, ಒಬ್ಬ ಶಕ್ತಿಶಾಲಿ ಋಷಿ ಮತ್ತು ಸೂರ್ಯ ಪ್ರಕಾಶಮಾನವಾದ ಸೂರ್ಯ ದೇವರು. ಒಂದು ದಿನ ಸೂರ್ಯನು ಆಕಾಶದಲ್ಲಿ ತನ್ನ ಉತ್ತುಂಗವನ್ನು ತಲುಪುತ್ತಿದ್ದಂತೆ
ಅದು ತನ್ನನ್ನು ತಾನು ಸಾಮಾನ್ಯ ಬ್ರಾಹ್ಮಣನಂತೆ ಮಾರುವೇಷದಲ್ಲಿ ನಮ್ರತೆಯಿಂದ ಜಮದಗ್ನಿಗೆ ತಲುಪಿತ್ತು. ಸೂರ್ಯನು ಕೈಗಳನ್ನು ಜೋಡಿಸಿ ಮತ್ತು ಸೌಮ್ಯವಾದ ಧ್ವನಿಯಲ್ಲಿ ತನ್ನ ಮೇಲಿನ ಕೋಪವನ್ನು ಮರುಪರಿಶೀಲಿಸುವಂತೆ ಜಮದಗ್ನಿಯನ್ನು ಬೇಡಿಕೊಂಡನು. ಓ ಪುನರ್ಜನ್ಮ ಋಷಿ, ಸೂರ್ಯನು ಯಾವಾಗಲೂ ಚಲನೆಯಲ್ಲಿರುತ್ತಾರೆ. ನಿರಂತರವಾಗಿ ಮುಂದೆ ಸಾಗುತ್ತಿರುವ ದಿನದ ಭಗವಂತನನ್ನು ನೀವು ಹೇಗೆ ಭೇದಿಸುತ್ತೀರಿ ಎಂದು ಕೇಳಿದನು. ತನ್ನ ಮುಖದ ಮೇಲೆ ಮನರಂಜನೆಯ ಸುಳಿವನ್ನು ಹೊಂದಿದ್ದ ಜಮದಗ್ನಿ, ಓ ಸೂರ್ಯ, ನಾನು ನಿನ್ನ ವೇಷದಲ್ಲಿ ನೋಡುತ್ತಿದ್ದೇನೆ. ನೀವಿಬ್ಬರೂ ಒಂದೇ ಸಮಯದಲ್ಲಿ ಚಲಿಸುತ್ತಿರುವಿರಿ ಮತ್ತು ಚಲನರಿತರಾಗಿದ್ದೀರಿ ಎಂದು ನನಗೆ ತಿಳಿದಿದೆ. ನಾನು ಇಂದು ನಿನಗೆ ಒಂದು ಪಾಠವನ್ನು ಕಲಿಸುತ್ತೇನೆ ಎಂದು ಉತ್ತರಿಸಿದನು. ಮಧ್ಯಾಹ್ನದ ಸಮಯದಲ್ಲಿ ಸೂರ್ಯನು ಆಕಾಶದಲ್ಲಿ ನಿಂತಾಗ ತನ್ನ ಬಾಣಗಳಿಂದ ಹೊಡೆಯುವುದಾಗಿ ಅವನು ಘೋಷಿಸಿದನು. ಜಗದಗ್ನಿಯ ದೃಢ ನಿರ್ಧಾರದಿಂದ ದಿಗ್ಭ್ರಮೆಗೊಂಡ ಸೂರ್ಯನು ರಕ್ಷಣೆಗಾಗಿ ಬೇಡಿಕೊಂಡನು. ಓ ಪವಿತ್ರನೇ ಸೂರ್ಯನು, ನಾನು ಕೋಪಗೊಂಡಿದ್ದರೂ ಈಗೋ ನಾನು ನಿನ್ನ ಕರುಣೆಗೆ ಪೂರಕನಾಗಿದ್ದೇನೆ. ಆದರೆ ಜಮದಗ್ನಿ ವಿಚಲಿತನಾಗಲಿಲ್ಲ. ಅವನ ಮನಸ್ಸು ಮುಂದಿನ ಸವಾಲಿನ ಮೇಲೆ ಸ್ಥಿರವಾಗಿತ್ತು. ಸೂರ್ಯದೇವನು ಅವನನ್ನು ಬೇಡಿಕೊಳ್ಳುವುದನ್ನು ಮುಂದುವರಿಸಿದಾಗ ಜಮದಗ್ನಿಯ ಅಭಿವ್ಯಕ್ತಿ ಮೃದುಗೊಂಡಿತ್ತು ಮತ್ತು ಅವನು ಮುಗುಳ್ನಕ್ಕನು. ಅವನು ಸೂರ್ಯನನ್ನು ಕೇಳಿದ, ನೀನು ನನ್ನ ರಕ್ಷಣೆಯನ್ನು ಕೋರಿದಾಗ ನಿನಗೆ ಏನು ಭಯ? ಒಬ್ಬ ಪೋಷಕನನ್ನು ಕೊಲ್ಲಬಲ್ಲ ಮನುಷ್ಯನು ತನ್ನ ಗುರುವಿನ ಹಾಸಿಗೆಯನ್ನು ಉಲ್ಲಂಘಿಸುತ್ತಾನೋ ಅಥವಾ ಮದ್ಯವನ್ನು ಕುಡಿಯುತ್ತಾನೋ? ವಿಷಯ ಮಾತುಗಳು ಭಾರವಾದ ಎಚ್ಚರಿಕೆಯನ್ನು ಹೊಂದಿದ್ದವು. ಸೂರ್ಯನು ತನ್ನ ಮಿತಿಗಳನ್ನು ಅರಿತುಕೊಂಡು ಜಮದಗ್ನಿಗೆ ತಲೆಬಾಗಿ ನಮಿಸಿದನು. ಗೌರವ ಮತ್ತು ಕೃತಜ್ಞತೆಯ ಸಂಕೇತವಾಗಿ ಅವನಿಗೆ ಒಂದು ಛತ್ರಿ ಮತ್ತು ಒಂದು ಜೋಡಿ ಚಪ್ಪಲಿಗಳನ್ನು ಉಡುಗೊರೆಯಾಗಿ ನೀಡಿದ. ಈ ಛತ್ರಿಯನ್ನು ತೆಗೆದುಕೊಳ್ಳಿಗೋ ಮಹಾನುಷಿ, ಸೂರ್ಯ ಹೇಳಿದನು. ಇದರಿಂದ ನನ್ನ ಕಿರಣಗಳಿಂದ ತಲೆಯನ್ನು ರಕ್ಷಿಸಬಹುದು. ಪಾದಗಳ ರಕ್ಷಣೆಗಾಗಿ ಈ ಜೋಡಿ ಚಪ್ಪಲಿಗಳನ್ನು ಚರ್ಮದಿಂದ ಮಾಡಲಾಗಿದೆ. ಜಮದಗ್ನಿ ಉಡುಗೊರೆಗಳನ್ನು ಸ್ವೀಕರಿಸಿದಂತೆ ಈ ಅರ್ಪಣೆಗಳು ಎಲ್ಲ 3 ಲೋಕಗಳ ಪವಿತ್ರ ಆಚರಣೆಗಳ ಅವಿಭಾಜ್ಯ ಅಂಗವಾಗುತ್ತವೆ ಎಂದು ಸೂರ್ಯನು ಘೋಷಿಸಿದನು. ಆ ದಿನದಿಂದ ಬ್ರಾಹ್ಮಣರಿಗೆ ಛತ್ರಿಗಳು ಮತ್ತು ಬೂಟುಗಳನ್ನು ನೀಡುವ ಸಂಪ್ರದಾಯವು ಪ್ರಶಂಸನೀಯ ಕಾರ್ಯವಾಗಿ ಸ್ಥಾಪಿಸಲ್ಪಟ್ಟಿತ್ತು. ಪೂಜ್ಯ ಋಷಿಯಾದ ಭೀಷ್ಮನು ಈ ಸಂಪ್ರದಾಯದ ಸದ್ಗುಣಗಳನ್ನು ಶಾಲಿಸುವ ಮೂಲಕ ಕಥೆಯನ್ನು ಮುಂದುವರಿಸಿದರು. ಬ್ರಾಹ್ಮಣರಿಗೆ 100 ಪಕ್ಕೆಲುಬುಗಳನ್ನು ಹೊಂದಿರುವ ಬಿಳಿ ಛತ್ರಿಗಳನ್ನು ನೀಡುವವರು ಮರಣದ ನಂತರ ಶಾಶ್ವತವಾದ ಸಂತೋಷವನ್ನು ಪಡೆಯುತ್ತಾರೆ ಮತ್ತು ಬ್ರಾಹ್ಮಣರು ಅಪ್ಸರರು ಮತ್ತು ದೇವರಿಂದ ಸುತ್ತುವರೆದಿರುವ ಇಂದ್ರನ ಸಾಮ್ರಾಜ್ಯದಲ್ಲಿ ವಾಸಿಸುತ್ತಾರೆ ಎಂದು ಅವರು ವಿವರಿಸಿದರು. ಕಥೆಯು ಮುಕ್ತಾಯಗೊಳ್ಳುತ್ತಿದ್ದಂತೆ ಭೀಷ್ಮನು ಈ ಸಂಪ್ರದಾಯದ ಮಹತ್ವವನ್ನು ಒತ್ತಿ ಹೇಳಿದನು. ಓ ಶಕ್ತಿಶಾಲಿ, ಅವನು ಹೇಳಿದನು, ಸ್ನಾತಕ ಬ್ರಾಹ್ಮಣರಿಗೆ ಬೂಟುಗಳನ್ನು ನೀಡುವವನು ಅಥವಾ ಅವರ ಪಾದಗಳನ್ನು ಹೊಂದಿರುವ ಆಚರಣೆಗಳನ್ನು ಆಚರಿಸುವವನು ಹಸ್ತಿನಾಪುರದ ಗದ್ದಲದ ಬೀದಿಗಳಲ್ಲಿ ಬೆಚ್ಚಗೆಯ ಹೊಳಪನ್ನು ಬೀರುತ್ತಾ ಸೂರ್ಯನು ರಾಜ್ಯದ ಮೇಲೆ ಉದಯಿಸಲು ಪ್ರಾರಂಭಿಸಿದ್ದನು. ಪಾಂಡವ ಸಹೋದರರಲ್ಲಿ ಹಿರಿಯನಾದ ಯುಧಿಷ್ಠಿರನು ಆಳವಾದ ಆಲೋಚನೆಯಲ್ಲಿ ಅವನ ಸಿಂಹಾಸನದ ಮೇಲೆ ಕುಳಿತನು. ಅವನು ಪೂಜ್ಯ ಹಿರಿಯ ರಾಜನೀತಿಜ್ಞನಾದ ಭೀಷ್ಮನ ಕಡೆಗೆ ತಿರುಗಿ ಮಾರ್ಗದರ್ಶನವನ್ನು ಕೇಳಿದನು. ಯುಧಿಷ್ಠಿರನು, ಓ ಭರತ ಕುಲದ ಅಗ್ರಗಣ್ಯನೇ, ಮನೆಯ ಮಾಲೀಕನ ಕರ್ತವ್ಯಗಳನ್ನೆಲ್ಲ ನೀನು ನನಗೆ ಹೇಳುತ್ತೀಯಾ? ಈ ಜಗತ್ತಿನಲ್ಲಿ ಮಾತ್ರವಲ್ಲ, ಮುಂದಿನ ಜೀವನದಲ್ಲೂ ಸಮೃದ್ಧಿಯನ್ನು ತರುವ ಜೀವನವನ್ನು ನಡೆಸಲು ನಾನು ಏನು ಮಾಡಬೇಕು ಎಂದು ಕೇಳಿದನು. ಭೀಷ್ಮನ ಕಣ್ಣುಗಳು ತಿಳಿವಳಿಕೆಯ ಹೊಳಪಿನಿಂದ ಹೊಳೆಯುತ್ತಿದ್ದವು. ಅವನು ತಲೆಯಾಡಿಸಿದನು ಮತ್ತು ಪ್ರಾಚೀನ ಮತ್ತು ಕಾಲಾತೀತವಾದ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದನು. ಭರತ, ನಾನು ನಿನಗೆ ಹೇಳುತ್ತೇನೆ, ವಾಸುದೇವ ಮತ್ತು ಭೂಮಿಯ ದೇವತೆಯ ಕಥೆಯನ್ನು ಇದು ಹಳೆಯ ಕಥೆಯಾಗಿದೆ, ಆದರೆ ದೊಡ್ಡ ಬುದ್ಧಿವಂತಿಕೆಯನ್ನು ಹೊಂದಿದೆ ಎಂದು ಭೀಷ್ಮನು ಹೇಳಿದನು. ಭೀಷ್ಮನ ಮಾತುಗಳು
ಯುಧಿಷ್ಠಿರನನ್ನು ಬಹಳ ಹಿಂದಿನ ಕಾಲಕ್ಕೆ ಕೊಂಡೊಯ್ದವು. ಪ್ರಬಲ ರಾಜನಾದ ವಾಸುದೇವನು ಸದ್ಗುಣದ ಜೀವನವನ್ನು ಹೇಗೆ ನಡೆಸಬೇಕು ಎಂಬುದರ ಮಾರ್ಗದರ್ಶನಕ್ಕಾಗಿ ಭೂಮಿ ದೇವಿಯನ್ನು ಹುಡುಕಿದನು. ವಾಸುದೇವನು ಭಕ್ತಿ ಮತ್ತು ನಮ್ರತೆಯಿಂದ ಭೂಮಿಯ ದೇವಿಯ ಬಳಿಗೆ ಹೋದನು. ಒಗುಜನೆ ಅವನು ಹೇಳಿದನು, ಬ್ರಹ್ಮಾಂಡದ ರಹಸ್ಯಗಳನ್ನು ನೀನು ನಿನ್ನ ವಿಶಾಲ ವ್ಯಾಪ್ತಿಯೊಳಗೆ ಇಟ್ಟುಕೊಂಡಿದ್ದೀ ಎಂದು ನಾನು ಕೇಳಿದ್ದೇನೆ. ನಾನು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ದುರಸ್ಥರಾಗಿರುವುದು ಎಂದರೆ ಏನು ಎಂಬುದರ ಬಗ್ಗೆ ನಿನ್ನ ಬುದ್ಧಿವಂತಿಕೆಯನ್ನು ನನ್ನೊಂದಿಗೆ ಹಂಚಿಕೊಳ್ಳಿ. ಭೂಮಿಯ ದೇವಿಯು ವಾಸುದೇವನ ಮೇಲೆ ಕರುಣೆಯಿಂದ ಮುಗುಳ್ನಕ್ಕಳು. ಅವಳ ಧ್ವನಿಯು ಎಲೆಗಳ ಮೃದುವಾದ ಗದ್ದಲದಂತೆ ಇತ್ತು. ಒಬ್ಬ ಗೃಹಸ್ಥನು ವಿಹಿಗಳು, ದೇವತೆಗಳು, ಪಿತೃಗಳು ಮತ್ತು ಪುರುಷರನ್ನು ಪೂಜಿಸಬೇಕು ಎಂದು ಅವಳು ಹೇಳಿದಳು. ಅವನು ಭಕ್ತಿ ಮತ್ತು ಶುದ್ಧತೆಯಿಂದ ಯಜ್ಞಗಳನ್ನು ಮಾಡಬೇಕು. ದೇವತೆಗಳು ಅರ್ಪಣೆಗಳಿಂದ ಸಂತೋಷಪಡುತ್ತಾರೆ, ಆದರೆ ಪುರುಷರು ಆತಿಥ್ಯದಿಂದ ತೃಪ್ತರಾಗುತ್ತಾರೆ. ವಾಸುದೇವನು ದೇವಿಯ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದನು. ಆತನ ಹೃದಯವು ಆಕೆಯ ಆದರ್ಶಗಳಿಗೆ ತಕ್ಕಂತೆ ಬದುಕುವ ಬಯಕೆಯಿಂದ ತುಂಬಿತ್ತು. ನಾನು ಇನ್ನೇನು ಮಾಡಬೇಕು? ಹಗಲಿನಲ್ಲಿ ಆಹಾರದಿಂದ ದೂರವಿರಿ. ಅವಳು ಉತ್ತರಿಸಿದಳು, ಮತ್ತು ನಿಮ್ಮ ಪವಿತ್ರ ಅಗ್ನಿ ಮತ್ತು ಯಜ್ಞದ ಅರ್ಪಣೆಗಳಿಗೆ ಹಾಜರಾಗಿ ಪಿತೃಗಳ ತೃಪ್ತಿಗಾಗಿ ಆಹಾರ ಮತ್ತು ನೀರು ಅಥವಾ ಹಣ್ಣುಗಳು, ಬೇರುಗಳು ಮತ್ತು ನೀರನ್ನು ಅರ್ಪಿಸಿ ಶುದ್ಧೀಕರಿಸಿದ ಬೆಣ್ಣೆಯಲ್ಲಿ ಬೇಯಿಸಿದ ಅನ್ನದೊಂದಿಗೆ ವೈಷ್ಣವ ಅರ್ಪಣೆಯನ್ನು ಮಾಡಿ ಮತ್ತು ಪ್ರಜಾಪತಿಗೆ ಪ್ರತ್ಯೇಕವಾದ ಮತ್ತು ವಿಶಿಷ್ಟವಾದ ಅರ್ಪಣೆಗಳನ್ನು ಅರ್ಪಿಸಿ ದೇವಿಯ ಬೋಧನೆಗಳನ್ನು ಕೇಳುವಾಗ ವಾಸುದೇವನ ಮನಸ್ಸು ಆಶ್ಚರ್ಯದಿಂದ ತುಂಬಿತು. ಅತಿಥಿಗಳ ಬಗ್ಗೆ ಏನು ಅವರು ಕೇಳಿದರು? ನಾನು ಅವರನ್ನು ಹೇಗೆ ನಡೆಸಿಕೊಳ್ಳಬೇಕು? ನಿಮ್ಮ ಮನೆಯ ಪ್ರವೇಶ ದ್ವಾರದಲ್ಲಿ ಪುರುಷರಿಗೆ ಆಹಾರವನ್ನು ಅರ್ಪಿಸಿ ಅವಳು ಹೇಳಿದಳು. ಇದನ್ನು ವಾಲಿ ಅರ್ಪಣೆ ಎಂದು ಕರೆಯಲಾಗುತ್ತದೆ. ನಿಮ್ಮ ಮನೆಯ ಒಳಭಾಗದಲ್ಲಿ ಮಾರುತರು ಮತ್ತು ದೇವತೆಗಳಿಗೆ ತೆರೆದ ಗಾಳಿಯಲ್ಲಿ ವಿಶ್ವದೇವರಿಗೆ ಮತ್ತು ರಾತ್ರಿಯಲ್ಲಿ ರಾಕ್ಷಸರು ಮತ್ತು ಆತ್ಮಗಳಿಗೆ ಪ್ರತ್ಯೇಕ ಅರ್ಪಣೆಗಳನ್ನು ಮಾಡಿ. ವಾಸುದೇವನು ದೇವಿಯ ಮಾತುಗಳನ್ನು ಕೇಳಿದಾಗ ಆತನಿಗೆ ತನ್ನ ಹೃದಯದ ಸ್ಪರ್ಶವಾಯಿತು. ಪ್ರಾಚೀನ ಬುದ್ಧಿವಂತಿಕೆಯ ಪವಿತ್ರ ಸಭಾಂಗಣಗಳಲ್ಲಿ ಭಾರತ ರಾಜವಂಶದ ನ್ಯಾಯಯುತ ರಾಜ ಯುಧಿಷ್ಠಿರನು ಪೂಜ್ಯ ಋಷಿಯಾದ ಭೀಷ್ಮನಿಂದ ಜ್ಞಾನೋದಯವನ್ನು ಬಯಸಿದ್ದನು. ಯುಧಿಷ್ಠಿರನು ಕೇಳಿದನು, ನನಗೆ ತಿಳಿಸಿ, ಬೆಳಕಿನ ಉಡುಗೊರೆಯ ಬಗ್ಗೆ ಅದು ಹೇಗೆ ಹುಟ್ಟಿತು? ಅದರ ಗುಣಗಳು ಯಾವುವು? ಭೀಷ್ಮನ ಕಣ್ಣುಗಳು ಪ್ರಾಚೀನ ಜ್ಞಾನದಿಂದ ಹೊಳೆಯುತ್ತಿದ್ದವು. ಅವನು ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದಾಗ, ಹಿಂದಿನ ದಿನಗಳಲ್ಲಿ ಸುವರ್ಣ ಸಂಕೀರ್ಣ ತಪಸ್ವಿಯಾಗಿದ್ದ ಸುವರ್ಣನು ಎಲ್ಲಾ ವೇದಗಳನ್ನು ಕರಗತ ಮಾಡಿಕೊಂಡಿದ್ದನು ಮತ್ತು ಅನೇಕ ಉದಾತ್ತ ಆತ್ಮಗಳನ್ನು ಮೀರಿಸಿದ್ದನು. ಒಂದು ದಿನ ಚಿನ್ನದ ಪರ್ವತವಾದ ಮೇರುವಿನ ಭವ್ಯವಾದ ಎದೆಯ ಮೇಲೆ ಸುತ್ತಾಡುತ್ತಿರುವಾಗ ಸುವರ್ಣನು ಎಲ್ಲಾ ಜೀವಿಗಳ ಒಡೆಯನಾದ ಮನುವನ್ನು ಎದುರಿಸಿದನು. ಅವರು ಚಿಂತನಶೀಲ ಮೌನದಲ್ಲಿ ಒಟ್ಟಿಗೆ ಕುಳಿತಾಗ ಸುವರ್ಣನು ಮನುವನ್ನು ಆಳವಾದ ನಿಗೂಢತೆಯ ಬಗ್ಗೆ ತಿಳಿಸುವಂತೆ ಕೇಳಿದನು. ಸುವರ್ಣ ಕೇಳಿದ ದೇವತೆಗಳಿಗೆ ಹೂವು ಮತ್ತು ಧೂಪವನ್ನು ಅರ್ಪಿಸುವರ ಈ ಪದ್ಧತಿ ಏನು? ಅದು ಹೇಗೆ ಹುಟ್ಟಿತು? ಅದರ ಪ್ರಯೋಜನಗಳೇನು? ಮನು ತಿಳುವಳಿಕೆಯಿಂದ ಮುಗುಳ್ನಕ್ಕನು, ಏಕೆಂದರೆ ಅವನು ಸಮಯದ ಉದಯಕ್ಕೆ ಸಾಕ್ಷಿಯಾಗಿದ್ದನು. ಅವನು ಬ್ರಹ್ಮಾಂಡದ ರಹಸ್ಯಗಳನ್ನು ಬಿಚ್ಚಿಡುವ ಒಂದು ಪ್ರಾಚೀನ ಕಥೆಯನ್ನು ಪಠಿಸಲು ಪ್ರಾರಂಭಿಸಿದನು. ಹಿಂದಿನ ಯುಗದಲ್ಲಿ ಬುದ್ಧಿವಂತ ಬ್ರಾಹ್ಮಣನಾದ ಶುಕ್ರ 3 ಲೋಕಗಳ ಮೇಲೆ ಆಳ್ವಿಕೆ ನಡೆಸಿದ ಪ್ರಬಲ ದೈತ್ಯ ರಾಜನಾದ ವಾಲಿಯನ್ನು ಭೇಟಿ ಮಾಡಿದ್ದನು. ಅವರು ಪೂಜ್ಯ ಮೌನದಲ್ಲಿ ಒಟ್ಟಿಗೆ ಕುಳಿತಾಗ ವಾಲಿ ದೇವತೆಗಳಿಗೆ ಹೂವುಗಳು ಮತ್ತು ಧೂಪವನ್ನು ಅರ್ಪಿಸುವ ಗುಣಗಳ ಬಗ್ಗೆ ಶುಕ್ರ ಅವರನ್ನು ಕೇಳಿದನು. ಅವನು ಮಾತನಾಡಲು ಪ್ರಾರಂಭಿಸಿದಾಗ ಶುಕ್ರ ಅವರ ಕಣ್ಣುಗಳು ಪ್ರಾಚೀನ ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದವು. ಆ ಅಸುರರ ರಾಜಕುಮಾರನೇ, ತಪಸ್ಸು ಮೊದಲ ಬಾರಿಗೆ ಜೀವನಕ್ಕೆ ಬಂದಾಗ ಬೆಳಕಿನ ಉಡುಗೊರೆ ಹುಟ್ಟಿಕೊಂಡಿತು. ಸಹಾನುಭೂತಿ ಮತ್ತು ಸದ್ಗುಣಗಳು ಅನುಸರಿಸಿದವು
ಮತ್ತು ಅವರೊಂದಿಗೆ ಮನಸ್ಸನ್ನು ಸಂತೋಷಪಡಿಸುವ ಮತ್ತು ಸಮೃದ್ಧಿಯನ್ನು ನೀಡುವ ಪವಿತ್ರ ಗಿಡಮೂಲಿಕೆಗಳು ಮತ್ತು ಹೂಗಳು ಬಂದವು ಎಂದು ಶುಕ್ರ ಹೇಳಿದರು. ಶುಕ್ರ ಅವರ ಮಾತುಗಳು ಪ್ರಾಚೀನ ಜ್ಞಾನದ ವಸ್ತ್ರವನ್ನು ನೇಯ್ದವು. ಬ್ರಹ್ಮಾಂಡದ ರಹಸ್ಯಗಳನ್ನು ಬಹಿರಂಗಪಡಿಸಿದವು. ಹೂವುಗಳು ಮರಗಳಿಂದ ಹುಟ್ಟುತ್ತವೆ, ಕೆಲವು ಕಾಡು, ಕೆಲವು ಸಾಕುಪ್ರಾಣಿಗಳು, ಕೆಲವು ಪರ್ವತರ ವಾಸಸ್ಥಾನಗಳು. ಅವುಗಳ ಸುಗಂಧವು ಹಿತಕರವಾಗಿರಬಹುದು ಅಥವಾ ಅಸಹ್ಯಕರವಾಗಿರಬಹುದು ಮತ್ತು ಸಿಹಿ ಪರಿಮಳವನ್ನು ಹೊಂದಿರುವವುಗಳನ್ನು ದೇವತೆಗಳಿಗೆ ಅರ್ಪಿಸಬೇಕು ಎಂದು ಅವರು ವಿವರಿಸಿದರು. ಅದರ ಸೂಕ್ಷ್ಮವಾದ ಬಿಳಿ ದಳಗಳನ್ನು ಹೊಂದಿರುವ ಕಮಲವು ಗಂಧರ್ವರು ಮತ್ತು ನಾಗಾಗಳಲ್ಲಿ ನೆಚ್ಚಿನದಾಗಿದೆ. ಶುಕ್ರ ಮುಂದುವರಿಸುತ್ತಾ, ಸ್ಮಶಾನಗಳು ಮತ್ತು ಶವಾಗಾರಗಳಲ್ಲಿ ಬೆಳೆಯುವ ಹೂವುಗಳು ವಿವಾಹದ ವಿಧಿಗಳಿಗೆ ಅಥವಾ ಆಡಂಬರದ ಕಾರ್ಯಗಳಿಗೆ ಸೂಕ್ತವಲ್ಲ, ಆದರೆ ಪರ್ವತಗಳು ಮತ್ತು ಕಣಿವೆಗಳಲ್ಲಿ ಜನಿಸಿದವರಿಗೆ ಹಿತವಾದ ಪರಿಮಳ ಮತ್ತು ಆಕಾರದೊಂದಿಗೆ ದೇವತೆಗಳಿಗೆ ಅರ್ಪಿಸಬೇಕು. ಅವರು ಧೂಪದ್ರವ್ಯ ತಯಾರಿಕೆಯ ರಹಸ್ಯಗಳನ್ನು ಬಹಿರಂಗಪಡಿಸಿದರು. ಕೆಲವು ವಿಸರ್ಜನೆಗಳು ಶುಭಕರವಾಗಿವೆ, ಆದರೆ ಇತರವು ಅಶುಭಕರವಾಗಿವೆ ಎಂದು ವಿವರಿಸಿದವು. ಶುಕ್ರನು ಮಾತನಾಡುತ್ತಿದ್ದಂತೆಯೇ ಗಾಳಿಯು ಜ್ಞಾನದ ಸಿಹಿಯಾದ ಪರಿಮಳದಿಂದ ತುಂಬಿತ್ತು. ಯುಧಿಷ್ಠಿರನ ಕಣ್ಣುಗಳು ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು ಮತ್ತು ಭೀಷ್ಮನು ತಿಳಿದಂತೆ ಮುಗುಳ್ನಕ್ಕನು, ಏಕೆಂದರೆ ಅವನು ಪ್ರಾಚೀನ ಬುದ್ಧಿವಂತಿಕೆಯು ಅವನ ಮುಂದೆ ತೆರೆದುಕೊಳ್ಳುವುದನ್ನು ನೋಡಿದನು. ಸುವರ್ಣ, ಮನು, ಶುಕ್ರ ಮತ್ತು ವಾಲಿಗಳ ಕಥೆಯು ಜ್ಞಾನದ ಸುಗಂಧಕ್ಕೆ ಸಾಕ್ಷಿಯಾಯಿತು. ಭಾರತದ ಪವಿತ್ರ ಸಭಾಂಗಣಗಳಲ್ಲಿ ಜ್ಞಾನದ ದಾಹವುಳ್ಳ ರಾಜ ಯುಧಿಷ್ಠಿರನು ತನ್ನ ಪೂಜ್ಯ ಮೊಮ್ಮಗ ಭೀಷ್ಮನ ಬಳಿಗೆ ಹೋದನು. ಅತ್ಯಂತ ಗೌರವದಿಂದ ಅವನು ದೇವತೆಗಳಿಗೆ ಹೂವುಗಳು, ಧೂಪ ಮತ್ತು ದೀಪಗಳನ್ನು ಅರ್ಪಿಸುವ ಗುಣಗಳ ಬಗ್ಗೆ ವಿಚಾರಿಸಿದನು. ಸಾಂಪ್ರದಾಯಿಕ ಜೀವನ ವಿಧಾನವನ್ನು ಅನುಸರಿಸುವವರು ಅರ್ಪಿಸುವ ವಾಲಿಗೆ ಸಂಬಂಧಿಸಿದ ಆಚರಣೆಗಳ ಬಗ್ಗೆಯೂ ಅವನು ಸ್ಪಷ್ಟೀಕರಣವನ್ನು ಕೇಳಿದನು. ಅಪಾರ ಬುದ್ಧಿವಂತಿಕೆಯ ವಿಷಿ ಭೀಷ್ಮನು ಕಾಲಾನುಕ್ರಮದ ಪ್ರಾಚೀನ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಇದು ತನ್ನದೇ ಆದ ಸದ್ಗುಣಗಳು ಮತ್ತು ಒಳ್ಳೆಯ ಕಾರ್ಯಗಳ ಮೂಲಕ ಸ್ವರ್ಗಕ್ಕೆ ಏರಿದ ರಾಜ ನಹುಷನ ಕಥೆಯಾಗಿದೆ. ಅವನು ಆಕಾಶದಲ್ಲಿ ವಾಸಿಸುತ್ತಿದ್ದಾಗ ನಹುಷನು ಮಾನವ ಮತ್ತು ದೈವಿಕವಾದ ವಿವಿಧ ಕಾರ್ಯಗಳನ್ನು ಮಾಡುತ್ತಿದ್ದನು. ಅವನು ಪ್ರತಿದಿನ ಧೂಪ ಮತ್ತು ದೀಪಗಳನ್ನು ಅರ್ಪಿಸುತ್ತಿದ್ದನು ಮತ್ತು ಜಪ, ಮೌನ ಪಠಣ ಮತ್ತು ಧ್ಯಾನದ ಪವಿತ್ರ ಆಚರಣೆಗಳನ್ನು ಸಹ ಮಾಡುತ್ತಿದ್ದನು. ಆದಾಗ್ಯೂ ಸಮಯ ಕಳೆದಂತೆ ತನ್ನ ಹೊಸ ಶಕ್ತಿ ಮತ್ತು ಸ್ಥಾನಮಾನದಿಂದ ಉತ್ತೇಜಿಸಲ್ಪಟ್ಟ ನಹುಷನ ಹೆಮ್ಮೆ ಬೆಳೆಯಿತು. ಅವನು ಸಾಂಪ್ರದಾಯಿಕ ಆಚರಣೆಗಳು ಮತ್ತು ಆಚರಣೆಗಳನ್ನು ನಿರ್ಲಕ್ಷಿಸಲು ಪ್ರಾರಂಭಿಸಿದನು. ಇದರಿಂದಾಗಿ ಅವನು ತನ್ನ ಆಧ್ಯಾತ್ಮಿಕ ಶಕ್ತಿಯನ್ನು ಕಳೆದುಕೊಳ್ಳಲು ಕಾರಣವಾಯಿತು. ಒಂದು ಕಾಲದಲ್ಲಿ ತಮ್ಮ ಬುದ್ಧಿವಂತಿಕೆ ಮತ್ತು ಶಕ್ತಿಗಾಗಿ ಪೂಜಿಸಲ್ಪಟ್ಟಿದ್ದ ಋಷಿಗಳು ಈಗ ತಮ್ಮ ಹೆಗಲ ಮೇಲೆ ನಹುಷನನ್ನು ಹೊತ್ತುಕೊಳ್ಳಬೇಕಾಯಿತು. ಒಬ್ಬ ಮಹಾನ್ ತಪಸ್ವಿಯಾಗಿದ್ದ ಅಗಸ್ತ್ಯನು ಹೆಮ್ಮೆಯ ರಾಜನ ಭಾರವನ್ನು ಹೊತ್ತುಕೊಳ್ಳಲು ಆಯ್ಕೆ ಮಾಡಿದವರಲ್ಲಿ ಒಬ್ಬನಾಗಿದ್ದನು. ಒಂದು ದಿನ ಪವಿತ್ರ ಗ್ರಂಥಗಳ ಜ್ಞಾನಕ್ಕೆ ಹೆಸರುವಾಸಿಯಾದ ಋಷಿ ಭೃಗು ಅಗಸ್ತ್ಯನ ಆಶ್ರಮಕ್ಕೆ ಆಗಮಿಸಿದನು. ಅವನು ಅಗಸ್ತ್ಯನು ಚಿಂತನೆಯಲ್ಲಿ ಕುಳಿತಿದ್ದನ್ನು ಕಂಡನು ಮತ್ತು ಅವನನ್ನು ಅತ್ಯಂತ ಕಾಳಜಿಯಿಂದ ಸಂಬೋಧಿಸಿದನು. ಮಹಾನ್ ತಪಸ್ವಿ, ಅವನು ಹೇಳಿದನು, ದೇವತೆಗಳ ಮುಖ್ಯಸ್ಥನಾದ ನಹುಷನು ನಮಗೆ ನೀಡಿದ ಈ ಹವಾಮಾನವನ್ನು ನಾವು ಹೇಗೆ ಸಹಿಸಿಕೊಳ್ಳಬಹುದು? ಅವನ ದುರಹಂಕಾರವು ನಮ್ಮ ಪವಿತ್ರ ಸಂಪ್ರದಾಯಗಳ ಮೇಲೆ ಒಂದು ಕಳಂಕವಾಗಿದೆ. ಅಗಸ್ತ್ಯನು ನಹುಷನ ಕ್ರಿಯೆಗಳಿಂದ ತೊಂದರೆಗೀಡಾಗಿದ್ದರೂ ರಾಜನನ್ನು ಶಪಿಸಲು ತನ್ನ ಅಸಮರ್ಥತೆಯನ್ನು ವ್ಯಕ್ತಪಡಿಸಿದನು. ಬ್ರಹ್ಮನು ಸ್ವತಃ ನಹುಷನಿಗೆ ಒಂದು ವರವನ್ನು ನೀಡಿದ್ದಾನೆಂದು ವಿವರಿಸಿದನು. ಅದು ಅವನನ್ನು ಅಜೇಯವಾಗಿಸಿತು. ಸ್ವಯಂ ಜನಿಸಿದ ದೇವತೆಯು ನಹುಷನಿಗೆ ಕುಡಿಯಲು ಅಮೃತವನ್ನು ಸಹ ನೀಡಿದ್ದನು. ಇದು ಅವನ ಶಕ್ತಿಯನ್ನು ಮತ್ತಷ್ಟು ಗಟ್ಟಿಗೊಳಿಸಿತು. ಅಗಸ್ತ್ಯನ ಮಾತುಗಳಿಂದ ವಿಚಲಿತರಾಗದ ಭೃಗು
ನಹುಷನ ಶಕ್ತಿಯನ್ನು ಎದುರಿಸುವ ಮತ್ತು ನಿಜವಾದ ಇಂದ್ರನನ್ನು ತನ್ನ ಸರಿಯಾದ ಸ್ಥಳಕ್ಕೆ ಮರಳಿ ತರುವ ತನ್ನ ಯೋಜನೆಯನ್ನು ಬಹಿರಂಗಪಡಿಸಿದನು. ತನ್ನ ದೃಷ್ಟಿಯಲ್ಲಿ ತೀವ್ರ ದೃಢನಿಶ್ಚಯದಿಂದ ತಾನು ನಹುಷನನ್ನು ದೇವತೆಗಳ ಮುಖ್ಯಸ್ಥ ಸ್ಥಾನದಿಂದ ಕೆಳಗಿಳಿಸುವುದಾಗಿ ಘೋಷಿಸಿದನು. ಹಲವಾರು ಕುದುರೆ ಪ್ರತ್ಯಾಗಗಳನ್ನು ಮಾಡಿದ ನಿಜವಾದ ಇಂದ್ರನನ್ನು ಪುನಃ ಸ್ಥಾಪಿಸಲು ಮತ್ತು ನಹುಷನ ದುಷ್ಕೃತ್ಯಗಳಿಗಾಗಿ ಅವನನ್ನು ಶಪಿಸಲು ಋಷಿ ಪ್ರತಿಜ್ಞೆ ಮಾಡಿದನು. ಭೃಗು ಮಾತನಾಡುತ್ತಿದ್ದಂತೆ ಅಗಸ್ತ್ಯನ ಮುಖವು ಭರವಸೆ ಮತ್ತು ದೃಢನಿಶ್ಚಯದಿಂದ ಬೆಳಗಿತು. ಅವನು ಋಷಿಯ ಮಾತುಗಳಿಂದ ತೀವ್ರವಾಗಿ ಪ್ರಭಾವಿತನಾದನು ಮತ್ತು ಅವನ ಹೆಗಲ ಮೇಲೆ ಭಾರವಾದ ಭಾರವನ್ನು ಅನುಭವಿಸಿದನು. ಕೃತಜ್ಞತೆಯಿಂದ ಅವನು ಭೃಗುನ ಯೋಜನೆಯನ್ನು ಸ್ವೀಕರಿಸಿದನು ಮತ್ತು ನಹುಷನನ್ನು ಕೆಳಗಿಳಿಸುವ ಪ್ರಯತ್ನದಲ್ಲಿ ಅವನಿಗೆ ಬೆಂಬಲ ನೀಡುವುದಾಗಿ ಪ್ರತಿಜ್ಞೆ ಮಾಡಿದನು. ಆದ್ದರಿಂದ ಹೊಸ ಉದ್ದೇಶದ ಪ್ರಜ್ಞೆಯೊಂದಿಗೆ ಅಗಸ್ತ್ಯ ಮತ್ತು ಭೃಗು ರಾಜ ಯುಧಿಷ್ಠಿರನ ಆಸ್ಥಾನದಲ್ಲಿ ದುಃಖ ಮತ್ತು ವಿಮೋಚನೆಯ ಕಥೆಯು ಬೆಳಕಿಗೆ ಬಂದಿತು. ಒಂದು ಕಾಲದಲ್ಲಿ ದೇವರುಗಳ ಮುಖ್ಯಸ್ಥನಾಗಿದ್ದ, ಆದರೆ ಈಗ ಭೂಮಿಗೆ ಎಸೆಯಲ್ಪಟ್ಟ ನಹುಷನ ಕಥೆಯು ರಾಜನ ಕುತೂಹಲವನ್ನು ಕೆರಳಿಸಿತು. ಪೂಜ್ಯ ಋಷಿಯಾದ ಭೀಷ್ಮನು ನಹುಷನ ಪತನಕ್ಕೆ ಕಾರಣವಾದ ಘಟನೆಗಳನ್ನು ವಿವರಿಸಲು ಪ್ರಾರಂಭಿಸಿದನು. ನಹುಷನು ರಾಜನಾಗಿದ್ದ ತನ್ನ ಆರಂಭಿಕ ದಿನಗಳಲ್ಲಿ ಎಲ್ಲಾ ಪವಿತ್ರ ವಿಧಿಗಳನ್ನು ಭಕ್ತಿ ಮತ್ತು ಭಕ್ತಿಯಿಂದ ನಿರ್ವಹಿಸಿದ್ದನು ಎಂದು ಹೇಳಲಾಗುತ್ತದೆ. ಅವನು ದೇವರಿಗೆ ಬೆಳಕು ಮತ್ತು ಧೂಪವನ್ನು ಅರ್ಪಿಸುತ್ತಿದ್ದನು, ವಿಶೇಷ ದಿನಗಳಲ್ಲಿ ಅಪ್ಪಣೆಗಳನ್ನು ನೀಡುತ್ತಿದ್ದನು ಮತ್ತು ಬ್ರಾಹ್ಮಣರನ್ನು ಗೌರವಿಸುತ್ತಿದ್ದನು. ಅವನ ಬುದ್ಧಿವಂತ ಆಳ್ವಿಕೆಯಲ್ಲಿ ಅವನ ರಾಜ್ಯವು ಅಭಿವೃದ್ಧಿ ಹೊಂದಿತು. ಆದಾಗ್ಯೂ ಸಮಯ ಕಳೆದಂತೆ ನಹುಷನ ಅದೃಷ್ಟವು ಕ್ಷೀಣಿಸಲು ಪ್ರಾರಂಭಿಸಿತು. ಅವನು ದುರಹಂಕಾರಿಯಾಗಿ ತನ್ನನ್ನು ಮೊದಲ ಸ್ಥಾನದಲ್ಲಿ ಸಮೃದ್ಧಿಯತ್ತ ಕೊಂಡೊಯ್ದ ಪವಿತ್ರ ಕರ್ತವ್ಯಗಳನ್ನು ನಿರ್ಲಕ್ಷಿಸಿದನು. ದೇವರ ಶಕ್ತಿ ಕ್ಷೀಣಿಸಲು ಪ್ರಾರಂಭಿಸಿತು ಮತ್ತು ಅವರ ಯಜ್ಞದ ವಿಧಿಗಳನ್ನು ಚೇಷ್ಟಿಯ ರಾಕ್ಷಸರು ಅಡ್ಡಿಪಡಿಸಿದರು. ಹಂಬಲದ ಕ್ಷಣದಲ್ಲಿ ನಹುಷನು ಮಹರ್ಷಿ ಅಗಸ್ತ್ಯನನ್ನು ತನ್ನ ರಥಕ್ಕೆ ಜೋಡಿಸಿ ಸರಸ್ವತಿಯ ದಡದಿಂದ ವಾಹನವನ್ನು ಹೊತ್ತುಕೊಳ್ಳುವಂತೆ ಆದೇಶಿಸಿದನು. ಮತ್ತೊಬ್ಬ ಬುದ್ಧಿವಂತ ಋಷಿಯಾದ ಭೃಗು ನಹುಷನ ಕ್ರಿಯೆಗಳ ಬಗ್ಗೆ ಅರಿತನು ಮತ್ತು ಗುಪ್ತವಾಗಿ ಅಗಸ್ತ್ಯನಿಗೆ ಮಾರ್ಗದರ್ಶನ ನೀಡುತ್ತಿದ್ದನು. ಅಗಸ್ತ್ಯನು ತನ್ನ ಮಡಿಲಿನ ಬೀಗಗಳನ್ನು ಪ್ರವೇಶಿಸುವವರೆಗೆ ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳುವಂತೆ ಭೃಗು ಆದೇಶಿಸಿದನು. ಅಲ್ಲಿ ಅವನು ಕಾಳದಂತೆ ವಾಸಿಸುತ್ತಾನೆ. ಅಗಸ್ತ್ಯನು ನಹುಷನನ್ನು ಸಮೀಪಿಸುತ್ತಿದ್ದಂತೆ ರಾಜನು ತಡಮಾಡದೆ ರಥಕ್ಕೆ ತನ್ನನ್ನು ಜೋಡಿಸಿಕೊಳ್ಳುವಂತೆ ಆದೇಶಿಸಿದನು. ಆಗಲೇ ಅಗಸ್ತ್ಯನ ಬೀಗಗಳೊಳಗೆ ಅಡಗಿಕೊಂಡಿದ್ದ ಭೃಗು ನಹುಷನ ಕೃತ್ಯಗಳಿಂದ ಸಂತೋಷಪಟ್ಟನು, ಆದರೆ ತನ್ನನ್ನು ತಾನು ಬಹಿರಂಗಪಡಿಸಿಕೊಳ್ಳದಿರಲು ನಿರ್ಧರಿಸಿದನು. ನಹುಷನು ಬ್ರಹ್ಮನು ನೀಡಿದ ವರದಿಂದ ಅಪಾರ ಶಕ್ತಿಯನ್ನು ಪಡೆದಿದ್ದನೆಂದು ಅವನಿಗೆ ತಿಳಿದಿತ್ತು ಮತ್ತು ಅವನನ್ನು ಪ್ರಚೋದಿಸಲು ಬಯಸಲಿಲ್ಲ. ಆದಾಗ್ಯೂ ನಹುಷನು ಅಗಸ್ತ್ಯನ ತಲೆಯ ಮೇಲೆ ತನ್ನ ಪಾದದಿಂದ ಹೊಡೆದಾಗ ಭೃಗು ಇನ್ನು ಮುಂದೆ ಮೌನವಾಗಿರಲು ಸಾಧ್ಯವಾಗಲಿಲ್ಲ. ಕೋಪಗೊಂಡ ಭೃಗು ನಹುಷನನ್ನು ಶಪಿಸಿದನು, ನೀನು ಈ ಮಹಾನುಷಿಯನ್ನು ಹೊಡೆದಿದ್ದರಿಂದ ನೀನು ಭೂಮಿಯ ಮೇಲೆ ಬಿದ್ದು ಹಾವಾಗಿ ರೂಪಾಂತರಗೊಳ್ಳುವೆ. ಮತ್ತು ಹೀಗೆಯೇ ಆಯಿತು. ನಹುಷನು ತಕ್ಷಣವೇ ತನ್ನ ಸಿಂಹಾಸನದಿಂದ ಬಿದ್ದು ಹಾವಿನ ರೂಪವನ್ನು ಪಡೆದನಾದರೆ ಅವನ ಕುಸಿದ ಸ್ಥಿತಿಯಲ್ಲಿಯೂ ಸಹ ನಹುಷನು ತನ್ನ ಹಿಂದಿನ ಸ್ವರೂಪದ ಹೋಲಿಕೆಯನ್ನು ಉಳಿಸಿಕೊಂಡನು. ಅವನು ತನ್ನನ್ನು ತಾನು ವಿಮೋಚಿಸಿಕೊಳ್ಳುವ ಆಶಯದೊಂದಿಗೆ ಭೃಗುವನ್ನು ಸಮಾಧಾನಪಡಿಸಲು ಪ್ರಾರಂಭಿಸಿದನು. ಸಹಾನುಭೂತಿಯಿಂದ ತುಂಬಿದ ಅಗಸ್ತ್ಯನು ಋಷಿಯನ್ನು ಸಮಾಧಾನಪಡಿಸುವ ನಹುಷನ ಪ್ರಯತ್ನಗಳಲ್ಲಿ ಸೇರಿಕೊಂಡನು. ಅಂತಿಮವಾಗಿ ಭೃಗು ಅವರ ಭಕ್ತಿಯಿಂದ ಪ್ರಭಾವಿತನಾಗಿ ಶಾಪವನ್ನು ತೆಗೆದುಹಾಕಲು ಒಪ್ಪಿಕೊಂಡನು. ಆದಾಗ್ಯೂ ಭವಿಷ್ಯದ ರಾಜ ಯುಧಿಷ್ಠಿರನು ತನ್ನನ್ನು ಈ ಅದೃಷ್ಟದಿಂದ ರಕ್ಷಿಸುವವರೆಗೆ ತನ್ನ ವಿಮೋಚನೆ ಬರುವುದಿಲ್ಲ ಎಂದು ಅವನು ನಹುಷನನ್ನು ಎಚ್ಚರಿಸಿದನು. ಈ ಮಾತುಗಳೊಂದಿಗೆ ಭೃಗು ಕಣ್ಮರೆಯಾದನು. ಅಗಸ್ತ್ಯನನ್ನು ತನ್ನ ಆಶ್ರಮಕ್ಕೆ ಮರಳಲು ಬಿಟ್ಟನು. ವರ್ಷಗಳು ಕಳೆದವು ಮತ್ತು ನಹುಷನ ಕಥೆಯು
ಸ್ವರ್ಗದ ಇತಿಹಾಸದಲ್ಲಿ ಮರೆತು ಹೋಯಿತು. ಆದರೆ ರಾಜ ಯುಧಿಷ್ಠಿರನು ಬಂದ ಗಂಭೀರವಾದ ಮಾತುಕತೆಯ ನಡುವೆಯೇ ಯುಧಿಷ್ಠಿರನು ತನ್ನ ಪೂಜ್ಯ ಚಿಕ್ಕಪ್ಪನಾದ ಭೀಷ್ಮನಿಗೆ ಒಂದು ಪ್ರಶ್ನೆಯನ್ನು ಕೇಳಿದನು. ಆ ದುಷ್ಟ ಆತ್ಮಗಳು ಎಲ್ಲಿಗೆ ಹೋಗುತ್ತವೆ? ಅವನು ಕೇಳಿದ ಬ್ರಾಹ್ಮಣರಿಗೆ ಸೇರಿದ ಪವಿತ್ರ ವಸ್ತುಗಳನ್ನು ಯಾರು ಕದಿಯುತ್ತಾರೆ ಅಥವಾ ದುರುಪಯೋಗಪಡಿಸಿಕೊಳ್ಳುತ್ತಾರೆ? ಪ್ರಾಚೀನ ಕಥೆಯೊಂದನ್ನು ವಿವರಿಸಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಮಸುಕಾದಂತೆ ಕಾಣುತ್ತಿದ್ದವು. ದೂರದ ಭೂಪ್ರದೇಶದಲ್ಲಿ ಒಬ್ಬ ದೀನ ಚಂದಾಲ ಮತ್ತು ಒಬ್ಬ ಕ್ಷತ್ರಿಯ ದಾರಿಗಳನ್ನು ದಾಟಿದ್ದರು. ರಾಜರ ಹತ್ರ ವ್ಯಕ್ತಿಯಾದ ಕ್ಷತ್ರಿಯನು ಚಂದಾಲನ ಕೊಳೆತ ನೋಟವನ್ನು ನೋಡಿ ನಗುತ್ತಿದ್ದನು. ಅವನ ದೇಹವು ಬೀದಿಗಳಿಂದ ಧೂಳಿನಿಂದ ಆವೃತವಾಗಿತ್ತು. ಆದರೂ ಅವನ ಸ್ವಂತ ಕುಲೀನರ ಹೊರತಾಗಿಯೂ ಚಂದಾಲನು ತನ್ನ ಚರ್ಮದ ಮೇಲೆ ಬಿದ್ದ ಸಣ್ಣ ಹನಿಗಳ ಹಾಲನ್ನು ಹುಚ್ಚಾಟದಿಂದ ತೊಳೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ ಎಂಬುದನ್ನು ಗಮನಿಸದಿರಲು ಅವನಿಗೆ ಸಾಧ್ಯವಾಗಲಿಲ್ಲ. ಹಾಲನ್ನು ತೊಳೆದುಕೊಳ್ಳುವ ಈ ಗೀರು ಏನು ಎಂದು ತಿರಸ್ಕಾರದಿಂದ ಕೂಗಿದ ಆತನ ಧ್ವನಿಯಲ್ಲಿ ಕೇಳಿದ ಕ್ಷತ್ರಿಯ ಇಂತಹ ಕಲ್ಮಶಗಳಿಂದ ಕಂಗೆಟ್ಟಿರುವುದು ಚಂದಾಲನ ಅದೃಷ್ಟವಲ್ಲವೇ? ತನ್ನ ಕಥೆಯನ್ನು ಹೇಳಲು ಪ್ರಾರಂಭಿಸಿದಾಗ ಚಂಡಾಲನ ಕಣ್ಣುಗಳು ನಾಚಿಕೆ ಪಡತೊಡಗಿದವು. ಒಮ್ಮೆ ಅವನು ಬ್ರಾಹ್ಮಣರ ಪವಿತ್ರ ಮಂದಗಳನ್ನು ಕಳವು ಮಾಡಿದ ಸ್ಥಳದಲ್ಲಿ ವಾಸಿಸುತ್ತಿದ್ದನು. ಪ್ರಾಣಿಗಳನ್ನು ಕರೆದೊಯ್ಯುತ್ತಿದ್ದಾಗ ಸ್ವಲ್ಪ ಹಾಲು ಹತ್ತಿರದ ಸೋಮ ಸಸ್ಯಗಳ ಮೇಲೆ ಚೆಲ್ಲಾಪಿಲ್ಲಿಯಾಗಿತ್ತು. ಆ ಸಸ್ಯಗಳ ರಸವನ್ನು ಸೇವಿಸಿದ ಬ್ರಾಹ್ಮಣರು ಅದೇ ಸೋಮವನ್ನು ಬಳಸಿಕೊಂಡು ಯಜ್ಞವನ್ನು ಮಾಡಿದ ರಾಜನೊಂದಿಗೆ ಎಲ್ಲರೂ ನರಕದಲ್ಲಿ ನರಳಬೇಕಾಯಿತು. ಚಂದಲರ ಸ್ವಂತ ಕಥೆಯು ಒಂದು ದುರಂತವಾಗಿತ್ತು. ಅವರು ಮಂದಗಳನ್ನು ಇಟ್ಟುಕೊಂಡಿದ್ದ ಅದೇ ಸ್ಥಳದಲ್ಲಿ ಬ್ರಹ್ಮಚಾರಿಗಳಾಗಿ ವಾಸಿಸುತ್ತಿದ್ದರು ಮತ್ತು ಅವರ ಅಲ್ಪ ಆಹಾರವು ಆ ಕಳವು ಮಾಡಿದ ಪ್ರಾಣಿಗಳ ಹಾಲಿನಿಂದ ಕಳಂಕಿತವಾಗಿತ್ತು. ಆದ್ದರಿಂದ ಅವರು ಈ ಜೀವನದಲ್ಲಿ ಚಂದಲರಾಗಿ ಜನಿಸಿದರು. ನಾಚಿಕೆಯಿಂದ ಭೂಮಿಯಲ್ಲಿ ಸುತ್ತಾಡಲು ಶಾಪಗ್ರಸ್ತರಾಗಿದ್ದರು. ಕ್ಷತ್ರಿಯನು ಕೇಳುತ್ತಿದ್ದಂತೆ ಅವನ ಅಭಿವ್ಯಕ್ತಿ ಮೃದುಗೊಂಡಿತು. ಅವನು ಚಂಡಲನ ದುಃಖದ ಆಳವನ್ನು ನೋಡಿದನು ಮತ್ತು ಅವರಲ್ಲಿ ಅತ್ಯಂತ ದುಃಖಿತರೂ ಸಹ ವಿಮೋಚನೆಯನ್ನು ಮೀರಿಲ್ಲ ಎಂದು ಅರಿತುಕೊಂಡನು. ಚಂಡಾಲನು ತನ್ನ ಹಿಂದಿನ ಜೀವನದ ಬಗ್ಗೆ ಮಾತನಾಡುತ್ತಾನೆ. ಅಲ್ಲಿ ಅವನು ಎಲ್ಲಾ ಜ್ಞಾನದ ಒಡೆಯನಾಗಿದ್ದನು, ಆದರೆ ಹೆಮ್ಮೆಯಿಂದ ಕುರುಡನಾಗಿದ್ದನು. ಅವನು ಪ್ರಾಣಿಗಳ ಕಶೇರುಖಂಡಗಳಿಗೆ ಜೋಡಿಸಲಾದ ಮಾಂಸವನ್ನು ಸೇವಿಸಿದ್ದನು. ಈಗೋ ನಾನು ಈಗ ಈ ಸ್ಥಿತಿಗೆ ಇಳಿದಿದ್ದೇನೆ. ಚಂಡಾಲನು ತನ್ನ ಹಾಳಾದ ರೂಪವನ್ನು ತೋರಿಸುತ್ತಾ ಹೇಳಿದನು, ಸಮಯವು ನನ್ನ ಮೇಲೆ ತನ್ನ ಕ್ರೂರವಾದ ಕೈ ಹಾಕಿದ. ಕ್ಷತ್ರಿಯರ ಹೃದಯವು ಚಂಡಲರ ಕಡೆಗೆ ಹೋಯಿತು. ಅವರು ತಮ್ಮ ಸ್ವಂತ ಜೀವನದಲ್ಲಿಯೂ ಸಹ ಅನೇಕ ಉಲ್ಲಂಘನೆಗಳನ್ನು ಮಾಡಿದ್ದಾರೆ ಎಂದು ಅವರಿಗೆ ತಿಳಿದಿತ್ತು. ಆದರೂ ವೇದಗಳ ಅಧ್ಯಯನ ಮತ್ತು ಸ್ವಯಂ ಶಿಸ್ತಿನ ಅಭ್ಯಾಸದ ಮೂಲಕ ಅವರು ಆ ಕೆಲವು ತಪ್ಪುಗಳಿಗೆ ಪ್ರಾಯಶ್ಚಿತ್ತ ಮಾಡಲು ಸಾಧ್ಯವಾಯಿತು. ಸಹಾನುಭೂತಿಯಿಂದ ಪ್ರೇರೇಪಿಸಲ್ಪಟ್ಟ ಕ್ಷತ್ರಿಯನು ಚಂಡಲನಿಗೆ ಬುದ್ಧಿವಂತಿಕೆಯ ಮಾತುಗಳನ್ನು ಹೇಳಿದನು. ಓ ಚಂಡಲ, ಇದನ್ನು ತಿಳಿದುಕೊಳ್ಳಿ. ಅವನು ಹೇಳಿದನು, ಬ್ರಾಹ್ಮಣನಿಗಾಗಿ ನಿಮ್ಮ ಜೀವ ಉಸಿರನ್ನು ತ್ಯಾಗ ಮಾಡುವ ಮೂಲಕ ಮಾತ್ರ ನೀವು ವಿಮೋಚನೆಯನ್ನು ಸಾಧಿಸಬಹುದು. ಬ್ರಹ್ಮನ ಮೇಲೆ ಅರ್ಪಣೆಯಾಗಿ ನಿಮ್ಮ ಪ್ರಾಣವನ್ನು ತ್ಯಜಿಸುವ ಮೂಲಕ ಪ್ರಶಾಂತವಾದ ಕಾಡಿನ ಮಧ್ಯದಲ್ಲಿ ಪಾಂಡವ ಸಹೋದರರಲ್ಲಿ ಹಿರಿಯನಾದ ಯುಧಿಷ್ಠಿರನು ತನ್ನ ಪೂಜ್ಯ ಅಜ್ಜ ಭೀಷ್ಮನಿಗೆ ಒಂದು ಆಳವಾದ ಪ್ರಶ್ನೆಯನ್ನು ಕೇಳಿದನು. ಅಜ್ಜಿ, ಅವನು ಕೇಳಿದನು, ಎಲ್ಲಾ ಧರ್ಮನಿಷ್ಠ ಪುರುಷರು ಮರಣದ ನಂತರ ಒಂದೇ ಪ್ರದೇಶಕ್ಕೆ ತಲುಪುತ್ತಾರೆ ಎಂದು ಹೇಳಲಾಗುತ್ತದೆ. ಅವರಲ್ಲಿ ಸ್ಥಾನ ಅಥವಾ ಸ್ಥಾನಮಾನದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಎಂಬುದು ನಿಜವೇ? ಪೂಜ್ಯ ಭೀಷ್ಮನು ಗೊತ್ತಿದ್ದು ಮುಗುಳ್ನಕನು ಮತ್ತು ಪ್ರಾಚೀನ ಕಥನವನ್ನು ವಿವರಿಸಲು ಪ್ರಾರಂಭಿಸಿದನು. ಗೌತಮ ಎಂಬ ಬುದ್ಧಿವಂತ ತಪಸ್ವಿಯು ದೂರದ ದೇಶದಲ್ಲಿ ಸ್ವಯಂ ನಿಯಂತ್ರಣ ಮತ್ತು ಸಹಾನುಭೂತಿಯ ಜೀವನವನ್ನು ನಡೆಸುತ್ತಿದ್ದನು. ಒಂದು ದಿನ ತನ್ನ ದೈನಂದಿನ ಸುತ್ತುಗಳಲ್ಲಿ ಅನಾಥ ಶಿಶು ಆನೆಯೊಂದನ್ನು ಅವನು ಕಂಡನು.
ಅದರ ತಾಯಿ ಎಲ್ಲಿಯೂ ಕಾಣಿಸಲಿಲ್ಲ. ಯುವ ಪ್ರಾಣಿಯ ಸಂಕಟದಿಂದ ಚಲಿಸಿದ ಗೌತಮನು ಅದನ್ನು ತನ್ನ ರೆಕ್ಕೆಯ ಕೆಳಗೆ ತೆಗೆದುಕೊಂಡನು. ಶುಶ್ರೂಷೆ ಮಾಡುತ್ತಿದ್ದನು ಮತ್ತು ಅದನ್ನು ತನ್ನ ಸ್ವಂತ ಮಗುವಿನಂತೆ ನೋಡಿಕೊಂಡನು. ವರ್ಷಗಳು ಕಳೆದಂತೆ ಆನೆಯು ಭವ್ಯವಾದ ಪ್ರಾಣಿಯಾಗಿ ಬೆಳೆಯಿತು. ಗೌತಮನೊಂದಿಗಿನ ಅದರ ಬಂಧವನ್ನು ಮುರಿಯಲಾಗುವುದಿಲ್ಲ. ಒಂದು ದುರದೃಷ್ಟಕರ ದಿನ ರಾಜ ಧೃತರಾಷ್ಟ್ರನ ವೇಷದಲ್ಲಿ ಇಂದ್ರನು ಗೌತಮನ ಮುಂದೆ ಕಾಣಿಸಿಕೊಂಡನು. ಅವನು ಬಲಶಾಲಿ ಆನೆಯನ್ನು ಶರಣಾಗುವಂತೆ ಒತ್ತಾಯಿಸಿದನು. ಆದರೆ ಗೌತಮನು ತನ್ನ ಪ್ರೀತಿಯ ಸಂಗಾತಿಯೊಂದಿಗೆ ಬೇಯಾಗಲು ನಿರಾಕರಿಸಿದನು. ಅವರ ಆಳವಾದ ಸ್ನೇಹ ಮತ್ತು ಆನೆ ಅವನಿಗೆ ಸೇವೆ ಸಲ್ಲಿಸಿದ ಲೆಕ್ಕವಿಲ್ಲದಷ್ಟು ವಿಧಾನಗಳನ್ನು ಉಲ್ಲೇಖಿಸಿದನು. ಸನ್ಯಾಸಿಯ ಮಾತುಗಳು ಸೌಮ್ಯವಾದ ಆದರೆ ಅಸಲವಾದ ಸಂಕಲ್ಪದಿಂದ ಕೂಡಿದ್ದವು. ಅವರು 7 ಪದಗಳನ್ನು ವಿನಿಮಯ ಮಾಡಿಕೊಂಡರೆ ಮಾತ್ರವೇ ನೀತಿವಂತರ ನಡುವೆ ಸ್ನೇಹ ಬೆಳೆಯುತ್ತದೆ ಎಂದು ಹೇಳಲಾಗುತ್ತದೆ. ಗೌತಮನ ಸಂಕಲ್ಪದಿಂದ ದಿಗ್ಭ್ರಮೆಗೊಂಡ ಧೃತರಾಷ್ಟ್ರನು ಆನೆಗೆ ಪ್ರತಿಯಾಗಿ ಅವನಿಗೆ ಅಗಾಧ ಪ್ರಮಾಣದ ಸಂಪತ್ತು ಮತ್ತು ಭೌತಿಕ ಆಸ್ತಿಯನ್ನು ನೀಡಿದ್ದನು. ಆದರೆ ಗೌತಮನು ಈ ಪ್ರಲೋಭನೆಗಳನ್ನು ತಿರಸ್ಕರಿಸಿದನು. ತನ್ನಂತಹ ಬ್ರಾಹ್ಮಣರಿಗೆ ಪ್ರಾಪಂಚಿಕ ಸಂಪತ್ತುಗಳಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ಪಟ್ಟುಹಿಡಿದನು. ಸಂಪತ್ತಿನೊಂದಿಗೆ ನಮಗೇನು ಸಂಬಂಧ ಎಂದು ದೃಢವಾದ ಆದರೆ ಶಾಂತವಾದ ಧ್ವನಿಯಲ್ಲಿ ಕೇಳಿದನು. ಗೌತಮ ಮತ್ತು ಧೃತರಾಷ್ಟ್ರರ ನಡುವಿನ ಚರ್ಚೆಯು ಮುಂದುವರಿಯಿತು. ಪ್ರತಿಯೊಬ್ಬರೂ ತಮ್ಮ ಅಸ್ತಿತ್ವದ ವಿವಿಧ ಕ್ಷೇತ್ರಗಳ ವಿವರಣೆಯಲ್ಲಿ ಒಬ್ಬರನ್ನೊಬ್ಬರು ಮೀರಿಸಲು ಪ್ರಯತ್ನಿಸುತ್ತಿದ್ದರು. ಬುದ್ಧಿವಂತ ಸನ್ಯಾಸಿಗಳು ಯಮ ಪ್ರದೇಶದ ಬಗ್ಗೆ ಮಾತನಾಡಿದರು. ಅಲ್ಲಿ ಸದಾಚಾರಕ್ಕೆ ಪ್ರತಿಫಲ ನೀಡಲಾಯಿತು ಮತ್ತು ಪಾಪಿಗಳು ಬಳಲುತ್ತಿದ್ದರು. ಅವರು ಮೇರು ಶಿಖರದ ಮೇಲೆ ಸಂತೋಷಕರವಾದ ಕಾಡಿನ ಬಗ್ಗೆ ವಿವರಿಸಿದರು. ಅಲ್ಲಿ ಕಿನ್ನಾರರು ಸಿಹಿ ಮಧುರವನ್ನು ಹಾಡಿದರು ಮತ್ತು ರೋಮಾಂಚಕ ಹೂಗಳಿಂದ ಅರಳುವ ಜಾಂಬ ಮರಗಳು. ಆದಾಗ್ಯೂ ಧೃತರಾಷ್ಟ್ರನು ತಪ್ಪಿಸಿಕೊಳ್ಳಲು ನಿರಾಕರಿಸಿದನು. ತಾನು ಅಂತಹ ಪ್ರದೇಶಗಳಿಗೆ ಇಳಿಯುವುದಿಲ್ಲ ಎಂದು ಒತ್ತಾಯಿಸಿದನು. ನಾನು ಉನ್ನತ ಪ್ರದೇಶಕ್ಕೆ ಮರಳುತ್ತೇನೆ ಎಂದು ಅವನು ಘೋಷಿಸಿದನು. ಅವನ ಧ್ವನಿಯು ಪ್ರತಿ ಹಾದುಹೋಗುವ ಕ್ಷಣಕ್ಕೂ ಹೆಚ್ಚು ಆತ್ಮವಿಶ್ವಾಸವನ್ನು ಹೆಚ್ಚಿಸಿತು. ಆದರೆ ಗೌತಮನು ಹತವಿರಲಿಲ್ಲ. ಆನೆಯು ವಾಸಿಸುವ ವಿವಿಧ ಪ್ರದೇಶಗಳ ಬಗ್ಗೆ ಮಾತನಾಡುವಾಗ ಅವನ ಕಣ್ಣುಗಳು ಅದರ ಮೇಲೆ ನಿಂತವು. ಸಂಭಾಷಣೆಯು ಮುಂದುವರಿಯಿತು. ಪ್ರತಿಯೊಬ್ಬರೂ ಮರಣಾನಂತರದ ಜೀವನದ ಎದುಕಾಣುವ ಚಿತ್ರಗಳನ್ನು ಚಿತ್ರಿಸಿದರು. ಅವರು ಜೀವಿಗಳು ಸಂತೋಷ ಮತ್ತು ಸಾಮರಸ್ಯದಿಂದ ವಾಸಿಸುವ ಪ್ರದೇಶಗಳನ್ನು, ಸಂಗೀತ ಮತ್ತು ನೃತ್ಯವು ಗಾಳಿಯನ್ನು ತುಂಬಿದ ಪ್ರದೇಶಗಳನ್ನು ಮತ್ತು ಮಹಿಳೆಯರು ಸಾಮಾಜಿಕ ರೂಢಿಗಳ ನಿರ್ಬಂಧಗಳಿಂದ ಮುಕ್ತರಾಗಿರುವ ಪ್ರದೇಶಗಳನ್ನು ವಿವರಿಸಿದರು. ಅವರು ಜೀವಿಗಳು ಬಯಕೆ ಮತ್ತು ಮೋಹದಿಂದ ಮುಕ್ತರಾಗಿರುವ ಪ್ರದೇಶಗಳ ಬಗ್ಗೆ ಮಾತನಾಡಿದರು. ಅಲ್ಲಿ ಲಾಭ ಮತ್ತು ನಷ್ಟವನ್ನು ಸಮಾನವಾಗಿ ನೋಡಲಾಗುತ್ತಿತ್ತು ಮತ್ತು ಅಲ್ಲಿ ಅಸ್ತಿತ್ವದ ಬಟ್ಟೆಯನ್ನು ಸಹಾನುಭೂತಿ ಮತ್ತು ದಯೆಯಿಂದ ನೇಯಲಾಗುತ್ತಿತ್ತು. ಚರ್ಚೆಯು ಪರಾಕಾಷ್ಠೆಯನ್ನು ತಲುಪುತ್ತಿದ್ದಂತೆ ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನು ಮಹಾಸಭೆಯ ಮಧ್ಯದಲ್ಲಿ ತನ್ನ ಪೂಜ್ಯ ಮೊಮ್ಮಗ ಭೀಷ್ಮನ ಬಳಿಗೆ ಸ್ವಲ್ಪ ಸಮಯದಿಂದ ತನ್ನೊಳಗೆ ಉರಿಯುತ್ತಿದ್ದ ಒಂದು ಪ್ರಶ್ನೆಯೊಂದಿಗೆ ಹೋದನು. ಅಜ್ಜಿ, ಅವನು ಹೇಳಿದನು, ನೀವು ನಮ್ಮೊಂದಿಗೆ ವಿವಿಧ ರೀತಿಯ ಉಡುಗೊರೆಗಳ ಜ್ಞಾನವನ್ನು ಮತ್ತು ಶಾಂತಿ ಮತ್ತು ಸಹಾನುಭೂತಿಯ ಜೀವನವನ್ನು ನಡೆಸುವ ಮಹತ್ವವನ್ನು ಹಂಚಿಕೊಂಡಿದ್ದೀರಿ. ಆದರೆ ನನಗೆ ಹೇಳಿ, ಪ್ರಾಯಶ್ಚಿತ್ತದ ಅತ್ಯುನ್ನತ ರೂಪ ಯಾವುದು? ತನ್ನ ವಿಶಾಲವಾದ ಜ್ಞಾನದ ಭಂಡಾರದಿಂದ ಒಂದು ಪ್ರಾಚೀನ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಹೊಳೆಯುತ್ತಿದ್ದವು. ನಾನು ನಿಮ್ಮೊಂದಿಗೆ ಭಾಗೀರಥನ ಕಥೆಯನ್ನು ಹಂಚಿಕೊಳ್ಳುತ್ತೇನೆ ಎಂದು ಅವರು ಹೇಳಿದರು. ದೇವರುಗಳು ಮತ್ತು ಋಷಿಗಳ ವ್ಯಾಪ್ತಿಯನ್ನು ಮೀರಿ ಸಂತೋಷದ ಪ್ರದೇಶವನ್ನು ಸಾಧಿಸಿದನು. ಅತ್ಯಂತ ಕಠಿಣ ತಪಸ್ಸುಗಳಿಗೆ ತನ್ನ ಅಸಲವಾದ ಸಮರ್ಪಣೆಯ ಮೂಲಕ ಭಾಗೀರಥನು ಈ ಸಾಧನೆಯನ್ನು ಸಾಧಿಸಿದನೆಂದು
ನಾನು ಕೇಳಿದ್ದೇನೆ. ಭೀಷ್ಮನು ವಿರಾಮಗೊಳಿಸಿ ತನ್ನ ಆಲೋಚನೆಗಳನ್ನು ಸಂಗ್ರಹಿಸುತ್ತಾ ಮುಂದುವರಿಯುತ್ತಾನೆ. ಓ ಯುಧಿಷ್ಠಿರನೇ, ನಾನು ನಿನಗೆ ಹೇಳುತ್ತೇನೆ, ಭಾಗೀರಥನು ಹೇಗೆ ಇಷ್ಟು ದೊಡ್ಡ ಎತ್ತರವನ್ನು ತಲುಪಿದನು. ಅವನು ಬ್ರಾಹ್ಮಣನಿಗೆ, ನಾನು ಬ್ರಾಹ್ಮಣರಿಗೆ ಲೆಕ್ಕವಿಲ್ಲದಷ್ಟು ತ್ಯಾಗ ಮತ್ತು ಉಡುಗೊರೆಗಳನ್ನು ನೀಡಿದ್ದೇನೆ. ನಾನು ಲಕ್ಷಾಂತರ ಚಿನ್ನದ ನಾಣ್ಯಗಳನ್ನು, ಸಾವಿರಾರು ಗಂಡು ಮತ್ತು ಹೆಣ್ಣು ಗುಲಾಮರನ್ನು ಮತ್ತು ಕುದುರೆಗಳು, ಆನೆಗಳು ಮತ್ತು ಅಮೂಲ್ಯ ಕಲ್ಲುಗಳ ರೂಪದಲ್ಲಿ ಅಪಾರ ಪ್ರಮಾಣದ ಸಂಪತ್ತನ್ನು ನೀಡಿದ್ದೇನೆ ಎಂದು ಹೇಳಿದನು. ಭೀಷ್ಮನು ಮಾತನಾಡುತ್ತಿದ್ದಂತೆ ಆತನ ಧ್ವನಿಯು ಹೆಚ್ಚು ಚೈತನ್ಯಮಯವಾಗುತ್ತಾ ಭಾಗೀರಥನ ಭಕ್ತಿಯ ಆಳವನ್ನು ತಿಳಿಸುತ್ತಿತ್ತು. ಅವನು ಬ್ರಾಹ್ಮಣನಿಗೆ, ನಾನು 10 ಪ್ರಯುಕ್ತಗಳನ್ನು ಕೊಟ್ಟಿದ್ದೇನೆ, ಪ್ರತಿಯೊಂದು ಹಾಲು ನೀಡುವವು ಮತ್ತು ಚಿನ್ನದ ಆಭರಣಗಳಿಂದ ಅಲಂಕರಿಸಲ್ಪಟ್ಟ ಲಕ್ಷಾಂತರ ಕುದುರೆಗಳನ್ನು ನೀಡಿದ್ದೇನೆ. ನಾನು 11 ಬಾರಿ ಏಕಾದಶರಾತ್ರ ಯಜ್ಞವನ್ನು, 100 ಬಾರಿ ಜ್ಯೋತಿಷ್ಠೋಮ ಯಜ್ಞವನ್ನು ಮತ್ತು ಅನೇಕ ಬಾರಿ ಪಾಂಚರಾತ್ರ ಯಜ್ಞವನ್ನು ಮಾಡಿದ್ದೇನೆ. ಆದರೆ ಈ ಕ್ರಿಯೆಗಳ ಮೂಲಕ ನಾನು ಈ ಪ್ರದೇಶವನ್ನು ಸಾಧಿಸಿಲ್ಲ ಎಂದು ಹೇಳಿದನು. ಭೀಷ್ಮನ ಕಣ್ಣುಗಳು ಯುಧಿಷ್ಠಿರನ ಆತ್ಮದಲ್ಲಿಯೇ ಮುಳುಗಿದಂತೆ ತೋರುತ್ತಿತ್ತು. ನಾನು ನಿಮಗೆ ಭಾಗೀರಥನ ಅತಿ ದೊಡ್ಡ ತಪಸ್ಸಿನ ಬಗ್ಗೆ ಹೇಳುತ್ತೇನೆ ಎಂದು ಅವರು ಹೇಳಿದರು. 100 ವರ್ಷಗಳ ಕಾಲ ಅವರು ಪವಿತ್ರ ಜಾನ್ವಿ ನದಿಯ ದಡದಲ್ಲಿ ವಾಸಿಸುತ್ತಿದ್ದರು. ಅತ್ಯಂತ ಕಠಿಣ ತಪಸ್ಸನ್ನು ಅಭ್ಯಾಸ ಮಾಡಿದರು ಮತ್ತು ಬ್ರಾಹ್ಮಣರಿಗೆ ಉಡುಗೊರೆಗಳನ್ನು ನೀಡಿದರು. ಅವರು ಪುಷ್ಕರ ಸರೋವರಗಳಲ್ಲಿ ಅರ್ಪಣೆಗಳನ್ನು ಮಾಡಿದರು. ಅಲ್ಲಿ ಅವರು 100,000 ಕುದುರೆಗಳು ಮತ್ತು ಕತ್ತೆ ಕಿರುಬಗಳನ್ನು ನೀಡಿದರು. ಭೀಷ್ಮನು ಕಥೆಯನ್ನು ನೆನಪಿಸಿಕೊಳ್ಳುತ್ತಿದ್ದಂತೆ ಯುಧಿಷ್ಠಿರನ ಮುಖವು ಆತನಲ್ಲಿ ಭಾಗೀರಥನ ಭಕ್ತಿಯ ಆಳದ ಬಗ್ಗೆ ಹೆಚ್ಚುತ್ತಿರುವ ತಿಳುವಳಿಕೆಯನ್ನು ಪ್ರತಿಬಿಂಬಿಸಿತು. ಮತ್ತು ತ್ಯಾಗಗಳ ಬಗ್ಗೆ ಏನು ಅಜ್ಜಿ ಎಂದು ಕೇಳಿದನು. ಪ್ರಾಚೀನ ಬುದ್ಧಿವಂತಿಕೆಯಿಂದ ತನ್ನ ಕಣ್ಣುಗಳು ಮಿನುಗುತ್ತಿದ್ದ ಭೀಷ್ಮನು ಮುಗುಳ್ನಕ್ಕನು, ಹೇ ಯುಧಿಷ್ಠಿರನೇ, ಭಾಗೀರಥನು ಲೆಕ್ಕವಿಲ್ಲದಷ್ಟು ತ್ಯಾಗಗಳನ್ನು ಮಾಡಿದನು. ಆದರೆ ಈ ಕೃತ್ಯಗಳ ಮೂಲಕ ಅವನು ಈ ಪ್ರದೇಶವನ್ನು ಸಾಧಿಸಲಿಲ್ಲ. ಭೀಷ್ಮನು ಭಾಗೀರಥನ ತಪಸ್ಸಿನ ಕಥೆಯನ್ನು ಹೇಳುವುದನ್ನು ಮುಂದುವರೆಸಿದಾಗ ಯುಧಿಷ್ಠಿರನ ಮನಸ್ಸು ಅಲುಗಾಡುತ್ತಿತ್ತು. ಅವನು ಮಾತನಾಡುತ್ತಿದ್ದನು. ಹಸ್ತಿನಾಪುರದ ಗದ್ದಲದ ಬೀದಿಗಳಲ್ಲಿ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಾ ಸೂರ್ಯನು ರಾಜ್ಯದ ಮೇಲೆ ಮುಳುಗುತ್ತಿದ್ದನು. ಪಾಂಡವ ಸಹೋದರರಲ್ಲಿ ಹಿರಿಯನಾದ ಯುಧಿಷ್ಠಿರನು ತನ್ನ ಪೂಜ್ಯ ಅಜ್ಜ ಭೀಷ್ಮನ ಪಾದಗಳ ಬಳಿ ಕುಳಿತು ಜೀವನ ಮತ್ತು ದೀರ್ಘಾಯುಷ್ಯದ ರಹಸ್ಯಗಳ ಬಗ್ಗೆ ಮಾರ್ಗದರ್ಶನ ಪಡೆಯುತ್ತಿದ್ದನು. ಅಜ್ಜಿ ಯುಧಿಷ್ಠಿರ ಕೇಳಿದ, ಮನುಷ್ಯರು ಚಿಕ್ಕವರಾಗಿದ್ದಾಗಲೂ ಏಕೆ ಸಾಯುತ್ತಾರೆ? ಮನುಷ್ಯನ ಜೀವನವನ್ನು ದೀರ್ಘವಾಗಿಸುವುದು ಅಥವಾ ಚಿಕ್ಕದಾಗಿಸುವುದು ಯಾವುದು? ಅವನು ವಿರಮಿಸಿದ್ದನು. ಅವನ ಕಣ್ಣುಗಳು ಭೀಷ್ಮನ ಬುದ್ಧಿವಂತ ಮುಖದ ಮೇಲೆ ಕೇಂದ್ರೀಕೃತವಾಗಿದ್ದವು. ತಪಸ್ಸು, ಬ್ರಹ್ಮಚರ್ಯ ಅಥವಾ ಪವಿತ್ರ ಮಂತ್ರಗಳ ಮೌನ ಪಠಣದಿಂದ ದೀರ್ಘಾಯುಷ್ಯ ಮತ್ತು ಸಂಪತ್ತನ್ನು ಪಡೆಯುತ್ತದೆಯೇ? ಭೀಷ್ಮನ ಕಣ್ಣುಗಳು ಪ್ರಾಚೀನ ಬುದ್ಧಿವಂತಿಕೆಯಿಂದ ಮಿನುಗುತ್ತಿದ್ದವು. ನನ್ನ ಪ್ರಿಯ ಯುಧಿಷ್ಠಿರನೇ, ನಾನು ನಿನಗೆ ಹೇಳುತ್ತೇನೆ ಎಂದು ಅವನು ಪ್ರಾರಂಭಿಸಿದನು. ಬಾಹ್ಯ ಆಚರಣೆಗಳು ಅಥವಾ ಆಚರಣೆಗಳು ಮನುಷ್ಯನ ಜೀವಿತಾವಧಿಯನ್ನು ನಿರ್ಧರಿಸುವುದಿಲ್ಲ. ಬದಲಿಗೆ ಅವನ ನಡವಳಿಕೆ ಮತ್ತು ನಡವಳಿಕೆಯನ್ನು ನಿರ್ಧರಿಸುತ್ತವೆ. ನೀತಿ ಮತ್ತು ಸ್ವಾಮ್ಯದ ಜೀವನವನ್ನು ನಡೆಸುವವನು ದೀರ್ಘಕಾಲ ಬದುಕುತ್ತಾನೆ ಮತ್ತು ಏಳಿಗೆ ಹೊಂದುತ್ತಾನೆ. ಆದರೆ ದುಷ್ಟ ಅಥವಾ ಅನುಚಿತ ನಡವಳಿಕೆಯಲ್ಲಿ ತೊಡಗುವವನು ಅಲ್ಪಾವಧಿಯ ಜೀವನವನ್ನು ಅನುಭವಿಸುತ್ತಾನೆ. ಭೀಷ್ಮನು ಮಾತನಾಡುತ್ತಿರುವಾಗ ಆತ ತನ್ನ ಕೈಗಳಿಂದ ಗಾಳಿಯಿಂದ ಚಿತ್ರಗಳ ಸಂಕೇತದಂತೆ ಸನ್ನೆ ಮಾಡಿದನು. ಒಳ್ಳೆಯ ಮತ್ತು ನ್ಯಾಯಯುತವಾದ ನಡವಳಿಕೆಯ ಮನುಷ್ಯನು ಬಲವಾದ ಮತ್ತು ಎತ್ತರವಾದ ಮರದಂತೆ ಬೆಳೆಯುತ್ತಾನೆ. ಅದರ ಬೇರುಗಳು ಸದ್ಗುಣದ ಭೂಮಿಯ ಆಳದಲ್ಲಿವೆ. ಆತನು ತನ್ನನ್ನು ನೋಡುವ ಎಲ್ಲರ ಗಮನ ಮತ್ತು ಮೆಚ್ಚುಗೆಯನ್ನು ಸೆಳೆಯುತ್ತಾನೆ ಮತ್ತು ಆತನ ಖ್ಯಾತಿಯು ದೂರದವರೆಗೆ ಹರಡುತ್ತದೆ. ಯುಧಿಷ್ಠಿರನು
ಪ್ರತಿ ಮಾತನ್ನೂ ಶ್ರದ್ಧೆಯಿಂದ ಆಲಿಸಿದನು. ಅವನ ಮನಸ್ಸು ಪ್ರತಿಯೊಂದು ಮಾತನ್ನೂ ಹೀರಿಕೊಂಡಿತು. ಆದರೆ ದುಷ್ಟ ಅಥವಾ ದುಷ್ಟರ ಬಗ್ಗೆ ಏನು ಎಂದು ಅವನು ಕೇಳಿದನು. ಭೀಷ್ಮನ ಅಭಿವ್ಯಕ್ತಿ ಗಂಭೀರವಾಯಿತು ಮತ್ತು ಅವರು ಗಂಭೀರ ಧ್ವನಿಯಲ್ಲಿ ಮಾತನಾಡಿದರು. ಪಾಪ ಮತ್ತು ದ್ವೇಷದಿಂದ ಜೀವನವನ್ನು ನಡೆಸುವವರು ಅದರ ಪರಿಣಾಮಗಳನ್ನು ಅನುಭವಿಸುತ್ತಾರೆ. ಅವರ ಅಲ್ಪಾವಧಿಯ ಜೀವನವು ಕತ್ತಲೆ ಮತ್ತು ಹತಾಶೆಯಲ್ಲಿ ಕೊನೆಗೊಳ್ಳುತ್ತದೆ. ಸಂಭಾಷಣೆಯು ಮುಕ್ತಾಯಗೊಳ್ಳುತ್ತಿದ್ದಂತೆ ಭೀಷ್ಮನು ಯುಧಿಷ್ಠಿರನಿಗೆ ಉತ್ತಮ ನಡವಳಿಕೆಯನ್ನು ಬೆಳೆಸುವುದು ಮತ್ತು ದೀರ್ಘಾಯುಷ್ಯವನ್ನು ಸಾಧಿಸುವುದು ಹೇಗೆ ಎಂಬುದರ ಕುರಿತು ಪ್ರಾಯೋಗಿಕ ಸಲಹೆಯನ್ನು ನೀಡಿದನು. ಬ್ರಹ್ಮ ಮುಹೂರ್ತದಲ್ಲಿ ಬೇಗ ಏಳಿರಿ ಎಂದು ಹೇಳಿದನು. ನಿಮ್ಮ ಮುಖ ಮತ್ತು ಬಾಯಿಯನ್ನು ತೊಳೆದುಕೊಳ್ಳಿ ಮತ್ತು ನಿಮ್ಮ ಬೆಳಗಿನ ಪ್ರಾರ್ಥನೆಗಳನ್ನು ಮಾಡುವಾಗ ಗೌರವದಿಂದ ನಿಮ್ಮ ಕೈಗಳನ್ನು ಜೋಡಿಸಿ ನಿಮ್ಮ ಮಾತುಗಳು ಮತ್ತು ಕ್ರಿಯೆಗಳ ಬಗ್ಗೆ ಜಾಗರೂಕರಾಗಿರಿ ಮತ್ತು ಎಲ್ಲಾ ರೀತಿಯ ವಂಚನೆ ಮತ್ತು ಹಾನಿಯನ್ನು ತಪ್ಪಿಸಿ. ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗಲು ಪ್ರಾರಂಭಿಸಿದಾಗ ಭೀಷ್ಮನ ಮಾತುಗಳು ಆಶೀರ್ವಾದದಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಯುಧಿಷ್ಠಿರನು ತನ್ನ ಹೃದಯವು ಜೀವನದ ನಿಗೂಢತೆಗಳ ಬಗ್ಗೆ ಆಶ್ಚರ್ಯ ಮತ್ತು ಭಯದಿಂದ ತುಂಬಿರುವುದನ್ನು ಅನುಭವಿಸಿದನು ಮತ್ತು ಅವನು ತನ್ನ ಅಜ್ಜನ ಬುದ್ಧಿವಂತಿಕೆಯನ್ನು ಯಾವಾಗಲೂ ತನ್ನೊಂದಿಗೆ ಕೊಂಡೊಯ್ಯುತ್ತಾನೆ ಎಂದು ತಿಳಿದಿದ್ದನು. ಮರುದಿನ ಬೆಳಿಗ್ಗೆ ಹಸ್ತಿನಾಪುರದ ಮೇಲೆ ಸೂರ್ಯನು ಉದಯಿಸುತ್ತಿದ್ದಂತೆ ಯುಧಿಷ್ಠಿರನು ತನ್ನ ನಿದ್ರೆಯಿಂದ ಎದ್ದು ಭೀಷ್ಮನ ಮಾತುಗಳನ್ನು ಕಾರ್ಯರೂಪಕ್ಕೆ ತರಲು ನಿರ್ಧರಿಸಿದನು. ಅವನು ತನ್ನ ಮುಖ ಮತ್ತು ಬಾಯಿಯನ್ನು ತೊಳೆದುಕೊಂಡು ಗೌರವದಿಂದ ತನ್ನ ಕೈಗಳನ್ನು ಜೋಡಿಸಿ ಬೆಳಗಿನ ಪ್ರಾರ್ಥನೆಗಳನ್ನು ಪಠಿಸಲು ಪ್ರಾರಂಭಿಸಿದನು. ಅವನು ಪವಿತ್ರ ಪದಗಳನ್ನು ಮಾತನಾಡುವಾಗ ಅವನ ಮೇಲೆ ಶಾಂತಿ ಮತ್ತು ಸ್ಪಷ್ಟತೆಯ ಭಾವವು ಆವರಿಸಿತ್ತು. ಗದ್ದಲದ ಸಾಮ್ರಾಜ್ಯದ ಮಧ್ಯೆ ಕುಂತಿಯ ಹಿರಿಯ ಮಗ ಯುಧಿಷ್ಠಿರನು ಸಹೋದರರ ನಡುವಿನ ಸೂಕ್ಷ್ಮ ಸಮತೋಲನದ ಬಗ್ಗೆ ಮಾರ್ಗದರ್ಶನವನ್ನು ಬಯಸಿದನು. ಹಿರಿಯ ಸಹೋದರನು ತನ್ನ ಕಿರಿಯ ಒಡಹುಟ್ಟಿದವರನ್ನು ಹೇಗೆ ನಡೆಸಿಕೊಳ್ಳಬೇಕು ಎಂಬುದರ ಬಗ್ಗೆ ಬುದ್ಧಿವಂತಿಕೆಗಾಗಿ ಅವನು ಭರತ ಕುಲದ ಪೂಜ್ಯ ಮುಖ್ಯಸ್ಥನಾದ ಭೀಷ್ಮನ ಕಡೆಗೆ ತಿರುಗಿದನು. ಅವನು ಮಾತನಾಡಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಒಳನೋಟದಿಂದ ಹೊಳೆಯುತ್ತಿದ್ದವು. ನನ್ನ ಪ್ರಿಯ ಯುಧಿಷ್ಠಿರನೇ, ಬುದ್ಧಿವಂತ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳಿಗೆ ತೋರಿಸುವ ಘನತೆ ಮತ್ತು ಸಹಾನುಭೂತಿಯಿಂದ ನೀವು ಯಾವಾಗಲೂ ನಿಮ್ಮ ಕಿರಿಯ ಸಹೋದರರ ಕಡೆಗೆ ನಿಮ್ಮನ್ನು ನಡೆಸಿಕೊಳ್ಳಬೇಕು. ಅವನ ಧ್ವನಿಯು ಸೌಮ್ಯವಾದ ಧ್ವನಿಯನ್ನು ತೆಗೆದುಕೊಂಡಿತು. ಬುದ್ಧಿವಂತಿಕೆಯ ಕೊರತೆ ಇರುವ ಶಿಕ್ಷಕನನ್ನು ಶಿಷ್ಯನು ಗೌರವಿಸಲು ಸಾಧ್ಯವಿಲ್ಲದಂತೆಯೇ ನೀವು ಆದರ್ಶಪ್ರಾಯ ಹಿರಿಯ ಸಹೋದರನಾಗಲು ಪ್ರಯತ್ನಿಸಬೇಕು. ನಿಮ್ಮ ಕಾರ್ಯಗಳು ನಿಮ್ಮ ಒಳಹುಟ್ಟಿದವರಿಗೆ ಮಾನದಂಡವನ್ನು ನಿಗದಿಪಡಿಸುತ್ತವೆ. ಭೀಷ್ಮರು ಮಾತನಾಡುತ್ತಿದ್ದಂತೆ ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ಅವನ ಮನಸ್ಸು ಪ್ರತಿಯೊಂದು ಪದವನ್ನು ಹೀರಿಕೊಂಡಿತು. ಹಿರಿಯನಾಗಿರುವುದು ದೊಡ್ಡ ಜವಾಬ್ದಾರಿಯೊಂದಿಗೆ ಬರುತ್ತದೆ ಎಂದು ಅವನಿಗೆ ತಿಳಿದಿತ್ತು. ಭೀಷ್ಮನು ಮುಂದುವರಿಸಿದನು, ಕೆಲವೊಮ್ಮೆ ಅವರ ತಪ್ಪುಗಳನ್ನು ನೀವು ತಿಳಿದಿರುವಾಗಲೂ ಕುರುಡರಾಗಿ ಕಾಣುವುದು ಅಗತ್ಯವಾಗಿರುತ್ತದೆ. ಇದು ನಿಮ್ಮ ಕಿರಿಯ ಸಹೋದರರಿಗೆ ತಮ್ಮ ಸ್ವಂತ ಅನುಭವಗಳಿಂದ ಕಲಿಯಲು ಮತ್ತು ನಿರ್ಣಯ ಅಥವಾ ಟೀಕೆಗೆ ಒಳಗಾಗದೆ ಬೆಳೆಯಲು ಅನುವು ಮಾಡಿಕೊಡುತ್ತದೆ. ಭೀಷ್ಮನ ಮಾತುಗಳು ಬೇಸಿಗೆಯ ದಿನದಂದು ಸೌಮ್ಯವಾದ ಹಿತವಾದ ಮತ್ತು ಶಾಂತವಾದ ಗಾಳಿಯಂತೆ ಇದ್ದವು. ಸಹೋದರರ ನಡುವಿನ ಬಾಂಧವ್ಯವು ಪವಿತ್ರವಾದುದು ಮತ್ತು ಅದನ್ನು ಎಚ್ಚರಿಕೆಯಿಂದ ಪೋಷಿಸಬೇಕು ಎಂದು ಆತನಿಗೆ ತಿಳಿದಿತ್ತು. ನಿಮ್ಮ ಕಿರಿಯ ಸಹೋದರರು ತಪ್ಪಿನಲ್ಲಿ ತಪ್ಪಿತಸ್ಥರಾಗಿದ್ದರೆ ನೀವು ಅವರನ್ನು ಬಹಿರಂಗವಾಗಿ ಗದರಿಸದೆ ವಿವೇಚನಾಯುಕ್ತವಾಗಿ ಸರಿಪಡಿಸಬೇಕು ಎಂದು ಆತ ಹೇಳಿದನು. ಇದು ಹೊರಗಿನವರು ಅವರ ಭಿನ್ನಾಭಿಪ್ರಾಯಗಳ ಲಾಭವನ್ನು ಪಡೆದುಕೊಳ್ಳುವುದನ್ನು ಮತ್ತು ನಿಮ್ಮ ನಡುವೆ ವಿಭಜನೆಯನ್ನು ಉಂಟುಮಾಡುವುದನ್ನು ತಡೆಯುತ್ತದೆ. ಯುಧಿಷ್ಠಿರನು ಭೀಷ್ಮನ ಮಾತುಗಳ ಭಾರವನ್ನು ಗ್ರಹಿಸಿದಾಗ ಅವನ ಕಣ್ಣುಗಳು ಅಗಲವಾದವು. ಅವನ ಕಾರ್ಯಗಳು ಅವನ ಕುಟುಂಬದ ಮೇಲೆ ಮಾತ್ರವಲ್ಲದೆ
ಇಡೀ ರಾಜ್ಯದ ಮೇಲೂ ಆಳವಾದ ಪರಿಣಾಮವನ್ನು ಬೀರುತ್ತವೆ ಎಂದು ಅವನು ಅರಿತುಕೊಂಡನು. ನಾನು ಹಿರಿಯ ಸಹೋದರನಾಗಿ ಉತ್ತಮ ಉದಾಹರಣೆಯನ್ನು ನೀಡಲು ವಿಫಲವಾದರೆ, ಅವನು ಹೇಳಿದನು, ನಾನು ನಮ್ಮ ಕುಟುಂಬದ ಸಮೃದ್ಧಿ ಮತ್ತು ಖ್ಯಾತಿಯನ್ನು ನಾಶಪಡಿಸುವ ಅಪಾಯವನ್ನು ಎದುರಿಸುತ್ತಿದ್ದೇನೆ. ಭೀಷ್ಮನು ಗಂಭೀರವಾಗಿ ತಲೆಯಾಡಿಸಿದನು. ನಿಜ, ನನ್ನ ಮಗನೇ, ನೀನು ನಿನ್ನ ಕುಟುಂಬದ ಗೌರವ ಮತ್ತು ಯೋಗಕ್ಷೇಮದ ರಕ್ಷಕನಾಗಿದ್ದೀಯ. ನಿನ್ನ ನಡವಳಿಕೆಯು ನಿನ್ನ ಒಡಹುಟ್ಟಿದವರ ನಡುವಿನ ಬಂಧವನ್ನು ಮತ್ತು ಇತರರೊಂದಿಗಿನ ಅವರ ಸಂಬಂಧವನ್ನು ಬಲಪಡಿಸುತ್ತದೆ ಅಥವಾ ದುರ್ಬಲಗೊಳಿಸುತ್ತದೆ. ಪಾಪಿ ವ್ಯಕ್ತಿಯು ತನ್ನ ಪ್ರೀತಿ ಪಾತ್ರರಿಗೆ ನೋವು ಮತ್ತು ಅವಮಾನವನ್ನು ಮಾತ್ರ ತರುತ್ತಾನೆ ಎಂಬುದನ್ನು ನೆನಪಿನಲ್ಲಿಡಿ. ಆದರೆ ನೀತಿಯು ಅತ್ಯುನ್ನತವಾದ ಒಳ್ಳೆಯ ದೃಷ್ಟಿಯನ್ನು ಅದನ್ನು ಆಲಿಸುತ್ತಿದ್ದಂತೆ ತನ್ನ ಹೃದಯವು ಸಹಾನುಭೂತಿ ಮತ್ತು ತಿಳುವಳಿಕೆಯಿಂದ ವಿಸ್ತರಿಸುತ್ತಿದೆ ಎಂದು ಅವನು ಭಾವಿಸಿದನು. ಹಿರಿಯ ಸಹೋದರನಾಗಿರುವುದು ಕೇವಲ ಅಧಿಕಾರದ ಬಗ್ಗೆ ಮಾತ್ರವಲ್ಲ, ತನ್ನನ್ನು ನೋಡಿಕೊಳ್ಳುವವರ ಜವಾಬ್ದಾರಿ ಮತ್ತು ಕಾಳಜಿಯ ಬಗ್ಗೆಯೂ ಅವನಿಗೆ ತಿಳಿದಿತ್ತು. ಭೀಷ್ಮನ ಮಾತುಗಳು ತನ್ನ ಮೇಲೆ ಇಟ್ಟಿರುವ ಪವಿತ್ರ ನಂಬಿಕೆಯನ್ನು ಮತ್ತು ಅದಕ್ಕೆ ತಕ್ಕಂತೆ ಬದುಕುವ ಮಹತ್ವವನ್ನು ನೆನಪಿಸುತ್ತವೆ. ನಂತರದ ದಿನಗಳಲ್ಲಿ ಯುಧಿಷ್ಠಿರನು ಭೀಷ್ಮನ ಬುದ್ಧಿವಂತಿಕೆಯನ್ನು ದೀಪಸ್ತಂಭದಂತೆ ತನ್ನೊಂದಿಗೆ ಕೊಂಡೊಯ್ದು ಅವನ ಕಾರ್ಯಗಳು ಮತ್ತು ನಿರ್ಧಾರಗಳಿಗೆ ಮಾರ್ಗದರ್ಶನ ನೀಡಿದನು. ಅವನು ಆದರ್ಶಪ್ರಾಯ ಹಿರಿಯ ಸಹೋದರನಾಗಲು ಪ್ರಯತ್ನಿಸಿದನು. ತನ್ನ ಕಿರಿಯ ಒಡಹುಟ್ಟಿದವರಿಗೆ ಉನ್ನತ ಗುಣಮಟ್ಟವನ್ನು ಸ್ಥಾಪಿಸಿದನು ಮತ್ತು ಪ್ರತಿಯಾಗಿ ಅವರ ಗೌರವ ಮತ್ತು ಮೆಚ್ಚುಗೆಯನ್ನು ಗಳಿಸಿದನು. ಅವನು ಕುಟುಂಬದ ಚಲನಶೀಲತೆಯ ಸಂಕೀರ್ಣತೆಗಳನ್ನು ಮುನ್ನಡೆಸುತ್ತಿದ್ದಾಗ ಅವನ ಬುದ್ಧಿವಂತ ಮಾತುಗಳನ್ನು ನೆನಪಿಸಿಕೊಂಡನು. ಪ್ರಶಾಂತವಾದ ಕಾಡಿನ ಮಧ್ಯದಲ್ಲಿ ಕುಂತಿಯ ಮಗ ಯುಧಿಷ್ಠಿರನು ತನ್ನ ಪೂಜ್ಯ ಮೊಮ್ಮಗ ಭೀಷ್ಮನ ಪಕ್ಕದಲ್ಲಿ ಚಿಂತನೆಯಲ್ಲಿ ಕುಳಿತಿದ್ದನು. ರಾಜಕುಮಾರನ ಕಣ್ಣುಗಳು ಕುತೂಹಲದಿಂದ ಹೊಳೆಯುತ್ತಿದ್ದವು. ಅಜ್ಜಿ, ಮನುಷ್ಯರಾಗೆಲ್ಲ ಆ ದೇಶಗಳು ಮ್ಲೇಚ್ಛರು ಸೇರಿದಂತೆ ಉಪವಾಸವನ್ನು ಆಚರಿಸುವುದನ್ನು ನಾನು ಗಮನಿಸಿದ್ದೇನೆ. ಆದರೆ ಈ ಅಭ್ಯಾಸದ ಹಿಂದಿನ ಕಾರಣವೇನು? ಇದು ನಿಜವಾಗಿಯೂ ಪುಣ್ಯವೇ? ಬುದ್ಧಿವಂತ ಮತ್ತು ಪೂಜ್ಯನಾದ ಭೀಷ್ಮನು ಗೊತ್ತಿದ್ದು ಮುಗುಳ್ನಕ್ಕನು. ಆತನು ಪ್ರಸಿದ್ಧ ಋಷಿ ಅಂಗಿರನಿಗೆ ಇದೇ ರೀತಿಯ ಪ್ರಶ್ನೆಗಳನ್ನು ಕೇಳಿದಾಗ ತನ್ನ ಹಿಂದಿನ ಕಥೆಯೊಂದನ್ನು ಹೇಳಲು ಪ್ರಾರಂಭಿಸಿದನು. ಒಮ್ಮೆ ಭೀಷ್ಮ ಪ್ರಾರಂಭಿಸಿದ, ನಾನು ಈ ವಿಷಯದ ಬಗ್ಗೆ ಋಷಿ ಅಂಗಿರನ ಸಲಹೆಯನ್ನು ಕೇಳಿದೆ. ಅಂಗಿರಾಸ್, ನಾನು ಕೇಳಿದೆ, ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಸತತವಾಗಿ 3 ರಾತ್ರಿ ಉಪವಾಸವನ್ನು ಹೇಗೆ ಆಚರಿಸುತ್ತಾರೆ? ಆದಾಗ್ಯೂ ವೈಶ್ಯರು ಮತ್ತು ಶೂದ್ರರು ತಮ್ಮ ಉಪವಾಸವನ್ನು ಕೇವಲ 1 ರಾತ್ರಿಗೆ ಸೀಮಿತಗೊಳಿಸುವುದು ಏಕೆ? ಬ್ರಾಹ್ಮಣರು ಮತ್ತು ಕ್ಷತ್ರಿಯರಿಗೆ 3 ರಾತ್ರಿಗಳ ಉಪವಾಸವನ್ನು ಆದೇಶಿಸಲಾಗಿದೆ. ಆದಾಗ್ಯೂ ವೈಶ್ಯರು ಮತ್ತು ಶೂದ್ರರಿಗೆ ಉಪವಾಸದ ಅವಧಿಯು 1 ರಾತ್ರಿಯಾಗಿದೆ. ಅವರು ಮೂರ್ಖತನದಿಂದ ದೀರ್ಘ ಉಪವಾಸಗಳನ್ನು ಆಚರಿಸಿದರೆ ಅದು ಯಾವುದೇ ಪ್ರಗತಿಗೆ ಕಾರಣವಾಗುವುದಿಲ್ಲ ಎಂದು ಋಷಿ ಅಂಗಿರಾಸ್ರ ಕಣ್ಣುಗಳು ಪ್ರಾಚೀನ ಬುದ್ಧಿವಂತಿಕೆಯಿಂದ ಮಿನುಗಿದವು. ಭೀಷ್ಮನು ತನ್ನ ಕಥೆಯನ್ನು ಮುಂದುವರೆಸಿದನು. ನಿಯಂತ್ರಿತ ಇಂದ್ರಿಯಗಳು ಮತ್ತು ಆತ್ಮದೊಂದಿಗೆ ಉಪವಾಸವನ್ನು ಆಚರಿಸುವವನು ನಿರ್ದಿಷ್ಟ ಚಂದ್ರನ ದಿನಗಳಲ್ಲಿ ಒಂದು ಊಟದಿಂದ ದೂರವಿರುವುದು ಮಹಾನ್ ಸದ್ಗುಣಗಳನ್ನು ಪಡೆಯುತ್ತಾನೆ ಎಂದು ಅಂಗಿರಾಸ್ ಮತ್ತಷ್ಟು ವಿವರಿಸಿದ್ದಾನೆ. ಅಂತಹ ವ್ಯಕ್ತಿಯು ಕ್ಷಮೆ, ಸೌಂದರ್ಯ ಮತ್ತು ಧರ್ಮಗ್ರಂಥಗಳೊಂದಿಗೆ ಸಂಭಾಷಣೆಯನ್ನು ಹೊಂದುತ್ತಾನೆ. ಅವರು ಇನ್ನು ಮುಂದೆ ಮಕ್ಕಳಿಲ್ಲದವರಾಗುತ್ತಾರೆ ಮತ್ತು ಬಡವರಾಗುವುದಿಲ್ಲ. ಭೀಷ್ಮನ ಮಾತುಗಳು ನದಿಯಂತೆ ಹರಿಯುತ್ತಿದ್ದಂತೆ ದೀರ್ಘಾವಧಿಯ ಉಪವಾಸವನ್ನು ಆಚರಿಸುವವರಿಗೆ ಕಾಯುವ ಪ್ರತಿಫಲಗಳ ಬಗ್ಗೆ ಆತ ಮಾತನಾಡಿದರು. ಮಾರ್ಗಶೀರ್ಷ ಮಾಸವನ್ನು ಪ್ರತಿದಿನ 1 ಊಟದಿಂದ ದೂರವಿಡುವವನು ಅನೇಕ ಬ್ರಾಹ್ಮಣರನ್ನು ಗೌರವ ಮತ್ತು ಭಕ್ತಿಯಿಂದ ಪೋಷಿಸುತ್ತಾನೆ. ಹಾಗೆ ಮಾಡುವುದರಿಂದ ಅವರು ತಮ್ಮ ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ. ಭೀಷ್ಮನು ಉಪವಾಸದ ರಹಸ್ಯಗಳನ್ನು ಬಹಿರಂಗಪಡಿಸುವುದನ್ನು ಮುಂದುವರೆಸಿದಾಗ ರಾಜಕುಮಾರನ ಕಣ್ಣುಗಳು ಅಗಲವಾದವು. 2 ತಿಂಗಳ ಉಪವಾಸವನ್ನು ಆಚರಿಸುವವರಿಗೆ ವೈಶಾಖ, ಜ್ಯೇಷ್ಠ, ಆಷಾಢ,
ಶ್ರವಣ ಪ್ರೋಷ್ಠಪದ ಅಶ್ವಿನಿ ಮತ್ತು ಕಾರ್ತಿಕ ನಿರ್ದಿಷ್ಟ ಪ್ರತಿಫಲಗಳು ಅವರಿಗಾಗಿ ಕಾಯುತ್ತಿವೆ. ಅವರು ಅಪಾರ ಸಂಪತ್ತು, ದೊಡ್ಡ ಸಂತತಿಯನ್ನು ಹೊಂದುತ್ತಾರೆ ಮತ್ತು ತಮ್ಮ ಸಂಬಂಧಿಕರಲ್ಲಿ ಶ್ರೇಷ್ಠ ಸ್ಥಾನಗಳನ್ನು ಪಡೆಯುತ್ತಾರೆ. ಉಪವಾಸದ ಅಂತಿಮ ರಹಸ್ಯಗಳನ್ನು